ಓಂ ಓಂ ಶಾಂತಿ. ಸೂಕ್ಷ್ಮದಲ್ಲಿ ನಾವು ಬೇಸತ್ ಬಿಟ್ರೆ, ಬೇಸತ್ತು ನಾವು ಹೋಗಿ ನಿದ್ದೆ ಮಾಡ್ಬಿಟ್ರೆ ಅದು ಎರಡನೇ ಮಾತು. ಬಾಬಾ ಹೇಳ್ತಾರೆ, ಮುರಳಿ ನೀವು ಮಕ್ಕಳು ಖಂಡಿತ ಕೇಳಬೇಕು. ಆ ಕ್ಷಣನಾದ್ರೂ ಕೇಳಿ, ಅಥವಾ ತುಂಬಾ ಇಂಪಾರ್ಟೆಂಟ್ ಡ್ಯೂಟಿ ಇದ್ರೆ ಆಮೇಲೆ ಆದ್ರೂ ಕೇಳಿ. ಕೆಲವು ಮಕ್ಕಳಿಗೆ ಬಾಬಾ ಅವ್ರ ಮಕ್ಕಳಿಗೆ ಇಷ್ಟು ಪಕ್ಕಾ ಇರುತ್ತೆ, ಕಾಯಿಲೆ ಇದ್ರು ಸೆಂಟರ್ಗೆ ಬರ್ತಾರೆ ಮುರಳಿ ಕೇಳಲಿಕ್ಕೆ. ಮುರಳಿ ಡೈಲಿ ಆತ್ಮಕ್ಕೆ ಊಟ. ಒಂದಿನ ನಿದ್ದೆ ಮಾಡಿಲ್ಲ ಅಂದ್ರೆ ಆಗ ಬುದ್ಧಿ ಎಷ್ಟು ಸುಸ್ತಾಗ್ಬಿಡತ್ತಲ್ವಾ. ಹಾಗೆ ಮುರಳಿ ಸತ್ಯವಾದಂತ ಆರಾಮಾಗಿದೆ. ಆರಾಮಿಲ್ಲ ಅಂದ್ರೆ ಆಗ ಬುದ್ಧಿ ಏನ್ ಮಾಡತ್ತೆ, ತಲೆ ಚಿಡ್ಚಿಡ ಅನ್ಸತ್ತಲ್ಲ, ನಂದು ನಿಂದು ಅನ್ನೋ ಮಾತುಗಳಲ್ಲೇ ಮಿಕ್ಸ್ ಆಗ್ಬಿಡತ್ತೆ. ಡ್ರಾಮಾ ಅಲ್ಲಿ ದೃಢ ಸಂಕಲ್ಪ ಇದ್ದಾಗ ಅದೊಂದ್ ನೇಚರ್ ಆಗ್ಬಿಡುತ್ತೆ ನಮ್ಗೆ. ಪ್ಲೇನ್ ಅಲ್ಲಿ ಇರ್ಲಿ, ಟ್ರೈನ್ ಅಲ್ಲಿ ಇರ್ಲಿ, ಕಾರಲ್ಲಿ ಹೋಗ್ತಾ ಇರ್ಲಿ, ರಾತ್ರಿ ಓಡಾಡ್ತಾ ಇರ್ಬೋದು. ಬಟ್ ಸ್ಟಿಲ್ ನಾನು ಮುರಳಿನ ಓದ್ತೀನಿ, ರಾತ್ರಿ ಓದ್ತೀನಿ, ಮತ್ತೆ ಬೆಳಗಡೆ ನಾನು ಮತ್ತೆ ಮುರಳಿಯನ್ನ ಓದ್ಬಿಟ್ಟು ಆಮೇಲೆ ಸ್ನಾನ ಮಾಡಕ್ ಹೋಗ್ತೀನಿ. 3ನೇ ಸತಿ ಕ್ಲಾಸ್ ಅಲ್ಲಿ ಹೋಗಿ ಓದ್ತೀನಿ. ಸೊ ಕ್ಲಾಸ್ ಮಾಡ್ಲಿಲ್ಲ ಅಂದ್ರೂ 2-3 ಸರಿ ನಾನ್ ಮುರಳಿ ಓದ್ತೀನಿ. ಮುರಳಿಯ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಬಾಬಾ ಅವ್ರ ಮೇಲೆ ಪ್ರೀತಿ ಇಲ್ಲ. ಬಾಬನ್ ಮೇಲ್ ಪ್ರೀತಿ ಅಂದ್ರೆ ಮುರಳಿ ಮೇಲ್ ಪ್ರೀತಿ. ನಾವೆಲ್ಲ ಮುರಳೀಧರ್ನ ಮಸ್ತಾನಿ ಮಕ್ಕಳು ಕೂತಿದೀವಿ. ಮುರಳಿ ನಮ್ದು ಬಹಳ ಪ್ರಿಯ ಪ್ರಾಣ ಆಗಿದೆ, ವಿದ್ಯಾಭ್ಯಾಸ ಆಗಿದೆ, ಅದೇ ನಮ್ಮ ಊಟ ಆಗಿದೆ, ಶಕ್ತಿ ಆಗಿದೆ. ಮುರಳಿನೇ ಜೀವನದ ಆಧಾರ ಆಗಿದೆ. ಮುರಳಿನೇ ವಾಸ್ತವದಲ್ಲಿ ಸ್ಥಿತಿಯ ಆಧಾರ ಆಗಿದೆ. ಮುರಳಿನೇ ತಂದೆಯ ನೆನ್ಪಲ್ಲಿ ಖುಷಿಯ ಲೆಹರಲ್ಲಿ ನಮ್ಮನ್ನ ಇಡತ್ತೆ. ಮುರಳಿ ಎಂದೂನು ಅಲ್ಲಿ ಇಲ್ಲಿ ಕುತ್ಕೊಂಡ್ ಮಿಸ್ ಮಾಡ್ಬೇಡಿ, ಅಟೆನ್ಷನ್ ಕೊಡಿ ಇದರ ಬಗ್ಗೆ. ಇದು ಬಾಬಾ ಅನೇಕ ಬಾರಿ ನೋಟ್ ಮಾಡ್ತಾರೆ. ಯಾರು ಹುಡುಗಾಟಿಕೆ ಮಾಡ್ತಾರೆ, ಯಾರು ಸುಸ್ತಿ ಇರ್ತಾರೆ, ಯಾರು ಅಲರ್ಟ್ ಇರ್ತಾರೆ ಅಂತ ಬಾಬಾ ನೋಟ್ ಮಾಡ್ತಾರೆ. ಇದು ಸಂಪಾದನೆಯಲ್ಲಿ ಜಮಾ ಆಗತ್ತೆ. ಕೆಲವ್ರ ನೇಚರೇ ಸುಸ್ತಿ ತರ ಇರತ್ತೆ. ಸುಸ್ತಿ ಬಾಬಾ ಅನೇಕ ಬಾರಿ ಹೇಳಿದ್ದಾರೆ. 5 ವಿಕಾರ ಇದೆ, ಅದರ ವಿಕಾರಕ್ಕೆ ಜನನಿ ಆಗಿದೆ ಸುಸ್ತಿ. ಯಾರ ಸಂಸ್ಕಾರದಲ್ಲಿ ಸುಸ್ತಿ ಇದೆ ಅವರೆಲ್ಲ ಮಾಯೆ ವಶ ಆಗಿರ್ತಾರೆ. ಸುಸ್ತಿ ಅನೇಕ ಪ್ರಕಾರದ ಮಾಯೆಯನ್ನ ಮರೆಸ್ಬಿಡುತ್ತೆ. ಸುಸ್ತಿ ಶರೀರದಲ್ಲಿ ಎಂದೂ ಇರಬಾರ್ದು. ಎಲ್ಲಾ ಕೆಲ್ಸಗಳನ್ನ ಮಾಡ್ತಾ ಇರಿ, ಎಲ್ಲಾ ಓಡಾಡ್ತಾ ತಿರ್ಗಾಡ್ತಾ ಕೆಲ್ಸಗಳು ಮಾಡಿ, ಆದ್ರೆ ಸುಸ್ತಾಗ್ಬೇಡಿ. ಯಾಕೆಂದ್ರೆ ನಾವು ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೀವಿ. ಸ್ಟೂಡೆಂಟ್ ಅಂದ್ರೆ ಎಲ್ಲ ಓಡಾಡ್ತಾ ಇರ್ತಾರಲ್ಲ, ಡ್ಯಾನ್ಸ್ ಮಾಡ್ತಾರೆ. ಸೊ ಸ್ಟೂಡೆಂಟ್ಸ್ ಅಂದ್ರೆ ಕೆಲ್ಸ ಮಾಡ್ತಾರೆ, ಪರಿಶ್ರಮ ಪಡ್ತಾರೆ. ಸುಸ್ತಿ ಅಂದ್ರೇನೆ ಕಾಯಿಲೆಗೆ ದಾರಿ ಮಾಡ್ಕೊಡುತ್ತೆ. ಆದ್ರಿಂದ ಎದ್ದು ಸುಸ್ತಾಗ್ಬಾರ್ದು. ಇದು ನೀವು ನೋಡ್ಬೇಕು. ಸದಾ ಲೈಫ್ ಅಲ್ಲಿ ಆಕ್ಟಿವ್ ಆಗಿರ್ಬೇಕು, ಎಂದು ಸುಸ್ತಿ ಬರಬಾರ್ದು. ನನ್ನ ಅನುಭವ ಹಿಂಗಿದೆ. ಶರೀರ ಈ ರೀತಿ ಇದೆ, ಆಗ ಮನಸ್ಸು ಸುಸ್ತಿಯಲ್ಲಿ ತರತ್ತೆ. ಆಕ್ಟಿವ್ ಆಗಿದ್ದಾಗ ಮಾಯೆ ಬರೋದೇ ಇಲ್ಲ. ಟೈಮಲ್ಲಿ ನಿದ್ದೆ ಮಾಡ್ಬೇಕು, ಟೈಮಲ್ಲಿ ಎದ್ದೊಳ್ಬೇಕು, ಸುಸ್ತಿ ಇರಬಾರ್ದು ಇದ್ರಲ್ಲಿ. ಅದಕ್ಕೆ ಸ್ಕೂಲಲ್ಲೂ ಲೇಸಿ ಸ್ಟೂಡೆಂಟ್ ಯಾರಾದ್ರೂ ಇದ್ರೆ ಅವ್ರಿಗೆ ಮಾರ್ಕ್ಸ್ ಕಡಿಮೆ ಬರುತ್ತೆ ಅಲ್ವಾ. ಸ್ಕೂಲಿನ ಅನುಭವ ಎಲ್ಲರಿಗೂ ಇದೆ ಅಲ್ವಾ. ಲೇಜಿ ಬಾಯ್ ಅಂತ ಹೇಳ್ತಾರಲ್ವಾ.
ನೀವು ಲೇಜಿ ಬಾಯ ಅಥವಾ ಚುಸ್ತು ಬಾಯ್ ಆಗಿದ್ದೀರಾ? ನೀವು ಪಾಂಡವ್ರಂದ್ರೇನೆ ಚುಸ್ತಾಗಿರುವಂತವ್ರಲ್ವಾ? ಪಾಂಡವ್ರಲ್ವಾ ನೀವೆಲ್ಲ? ಶಕ್ತಿಯರ್ ನೋಡಿ. ನಾವೆಲ್ಲ ಮಕ್ಕಳಿಗೆ ಸದಾ ಆಸೆ ಇರುತ್ತೆ, ನನ್ ಮಕ್ಕಳು ನನ್ ಸಮಾನ ಆಗ್ಲಿ ಅಂತ. ನಾನು ಸಹ ಇದೇ ಬಯಸ್ತೀವಿ. ನಾವು ತಂದೆ ಸಮಾನ ಆಗ್ಬೇಕು ಅಂತ. ಯಾಕೆಂದ್ರೆ ಇದು ಸಂಗಮದ ಸಮಯ ಆಗಿದೆ. ಯಾವಾಗ ತಂದೆ ನಮ್ಮನ್ನ ಮೆಲ್ಲ ಮಾಡ್ತಾರೆ, ನಾವು ಬಾಬಾ ಅವ್ರನ್ನ ಮೆಲ್ಲ ಮಾಡ್ತೀವಿ. ಇದೇ ಸಂಗಮದ ಸಮಯ. ಬಾಬಾ ನಮ್ಮೆಲ್ಲ ಮಕ್ಕಳಿಗೆ ತಮ್ಮ ಜೊತೆ ಸಮಾನ ಮಾಡಿಕೊಂಡು ಮನೆಗ್ ವಾಪಸ್ ಕರ್ಕೊಂಡು ಹೋಗ್ತಾರೆ. ಮನೆಗೆ ಹೋಗಕ್ಕೆ ಹಿಂದೆನೂ ಟೈಮ್ ಇರ್ಲಿಲ್ಲ ನಮ್ಗೆ, ಮುಂದೆನೂ ಟೈಮ್ ಇರಲ್ಲ. ಇದೇ ಟೈಮ್ ಆಗಿದೆ ಈಗ. ಬಾಬಾ ನಮ್ಮೆಲ್ಲರಿಗೆ ಸೂಚನೆಯನ್ನ ನೀಡ್ತಾ ಇರ್ತಾರೆ. ಯಾರೆಲ್ಲ ಮಕ್ಕಳು ಇಲ್ಲಿವರೆಗೂ ಬಂದಿದ್ದಾರೆ, ಟೂ ಲೇಟ್ ಆಗಿಲ್ಲ, ಆದ್ರೆ ಲೇಟ್ ಅಂತೂ ಬಂದಿದ್ದೀರಾ, ಟೂ ಲೇಟ್ ಬಂದಿಲ್ಲ ಅಂತ. ಆದ್ರಿಂದ ಈ ಸಮಯದಲ್ಲೂ ನಾವು ಒಂದ್ ವೇಳೆ ನಮ್ಮ ಒಂದೊಂದು ಗಳಿಗೆಯನ್ನ ಇಷ್ಟು ಪವರ್ಫುಲ್ ಮಾಡ್ಕೊಂಡ್ರೆ ಹೇಗೆ? ಕೆಲವರು ಕೋರ್ಸ್ ತಗೊಳ್ತಾರೆ ಅಂದ್ರೆ ಕೋರ್ಸ್ 1 ವರ್ಷದ್ದು ಇರತ್ತೆ, ಕೆಲವರು 3 ತಿಂಗಳಲ್ಲೂ ಗ್ಯಾಲಪ್ ಮಾಡ್ಬಿಡ್ತಾರೆ ಅದ್ರಲ್ಲಿ ಓದೋದ್ರಲ್ಲಿ. ಸೊ ನೀವೆಲ್ಲ 70 ವರ್ಷದಿಂದ ಇಲ್ದೇ ಇರ್ಬೋದು ಜ್ಞಾನದಲ್ಲಿ, ಆದ್ರೆ ಮೂರು ವರ್ಷದಿಂದ ಇರ್ಬೋದು, 5 ವರ್ಷದಿಂದ ಇರ್ಬೋದು, ಆದ್ರೆ ಎಲ್ಲರಿಗೂ ಇಲ್ಲಿವರೆಗೂ ಬಾಬಾ ಅವ್ರದ್ದು ಒಂದೇ ತರ ವಿದ್ಯಾಭ್ಯಾಸ ಓದಿಸ್ತಿದ್ದಾರೆ ಬಾಬಾ ಅವ್ರು. ಇದೆಲ್ಲ ನೋಡ್ತಾ ದಾದಿಗೆ ಬೆಳಗ್ಗೆ ಬಾಬಾ ಕಿವಿಯಲ್ಲಿ ಏನಾದ್ರು ಹೇಳ್ತಾರೆ. ಕಿವಿಯಲ್ಲಿ ಬಂದ್ ಬಾಬಾ ಏನ್ ಹೇಳ್ತಾರೆ? ಫಸ್ಟ್ ಬಾಬಾ ಅವ್ರು ತೋರಿಸ್ತಾರೆ, ಈಗ ಸಮಯ ಬಹಳ ಕಡಿಮೆ ಇದೆ, ಹೇಗೆ ಸಮಯದ ಕರೆ ಕೇಳಿ ಬರುತ್ತೆ. ಬಾಬಾ ಹೇಳ್ತಾರೆ ಅಂತಮತಿ ಸೋಗತಿ ಅಂತ. ಈ ಸಮಯ ಅಂತ್ಯಮತಿ ಸೋಗತಿಯ ಸಮಯ ಆಗಿದೆ. ಎಲ್ಲದಕ್ಕಿಂತ ದೊಡ್ಡ ಸೂಚನೆ ಏನಂದ್ರೆ ಸಮಯದ ಸೂಚನೆ. ನಮ್ಮ ಕಲ್ಪದ ಗಳಿಗೆಗಳು ಗಿಂತಿದು ಈಗ ಪೂರ್ಣ ಆಗ್ತಾ ಇದೆ. ಬೆರಳೆಣ್ಸು ಅಷ್ಟೇ ಇದೆ. ನಮ್ಮ 84 ಜನ್ಮಗಳದುನು ಈ ಜನ್ಮ ಅಂತಿಮ ಜನ್ಮ ಪೂರ ಆಗ್ತಾ ಇದೆ. ಬಾಪ್ ದಾದಾರ ವಿದ್ಯಾಭ್ಯಾಸನೂ ಸಹ ಈ ಸಮಯ ಪೂರ ಆಗ್ತಾ ಇದೆ. ಅಂದಾಗ ನಾವು ಮಕ್ಕಳು ಪುರುಷಾರ್ಥ ಅಥವಾ ಪರಿಶ್ರಮ ಮಾಡೋ ಟೈಮುನು ಈಗ ಪೂರ ಆಗ್ಬಿಡ್ತಾ ಇದೆ.
ಅನೇಕ ಬಾರಿ ಈ ಅನುಭವ ಆಗತ್ತೆ. ಸ್ಕೂಲಲ್ಲಿ ಫಸ್ಟ್ ಸೂಚನೆಗಳನ್ನ ಕೊಡ್ತಾ ಇದ್ರು, ನಿಮ್ ಎಕ್ಸಾಮ್ ಈಗ ಬರುತ್ತೆ ಅಂತ. ಫಸ್ಟ್ ಟೀಚರು ಕೆಲವೊಂದ್ಸತಿ 6 ತಿಂಗಳು, ಕೆಲವೊಂದ್ಸತಿ 3 ತಿಂಗಳು, ಆಮೇಲೆ ಲಾಸ್ಟ್ ಅಲ್ಲಿ ಬಂದು ಅದು 1 ತಿಂಗಳಿಗೆ ಬಂದು ನಿಂತು ಬಿಡ್ತಿತ್ತು ಟೈಮ್. ಆಗ ಬಹಳಷ್ಟು ಜನ ಹಾಲಿಡೇ ಕೊಡ್ತಿದ್ರು. ಈಗ ವಿದ್ಯಾಭ್ಯಾಸವನ್ನ ರಿವೈಸ್ ಮಾಡಿ ಸ್ಕೂಲಿಂದ ನಿಮ್ಗೆ ಚುಟ್ಟಿ ಅಂತ, ಎಕ್ಸಾಮ್ಗೆ ತಯಾರಾಗಿ ಅಂತ ಹೇಳ್ತಾರಲ್ವಾ ಸ್ಕೂಲ್ಗಳಲ್ಲಿ. ನಿಮ್ಗೆ ಹಿಂಗ ಅನುಭವ ಆಗದಿಲ್ವಾ? ಈಗ ನಮ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಿದೆ, ಮತ್ತೆ ಲಾಸ್ಟ್ ಅಲ್ಲಿ ಪೇಪರು ಬರೋದಿದೆ ಅಂತ. ನಮ್ಮ ಸ್ವಸ್ಥಿತಿ ಅಲ್ಲಿವರೆಗೂ ಇದೆಯಾ? ಪ್ರತಿ ಪೇಪರ್ ಅನ್ನ ನಾವು ಚೆನ್ನಾಗಿ ತ್ರಿಕಾಲದರ್ಶಿಯಾಗಿ ಪೇಪರ್ ಅನ್ನ ನೋಡ್ತಾ ತಿಳ್ಕೊಳ್ತಾ ಆ ಪೇಪರ್ ಅನ್ನ ಎದುರಿಸೋ ತರ ನಮ್ದಿದೆಯಾ ಸ್ಥಿತಿ, ತಯಾರಿ? ಅದಕ್ ನೆನ್ನೆನೂ ಅವ್ಯಕ್ತ ಬಾಬನ ಮುರಳಿ ಇತ್ತು. ಒಂದು ಕೇಳಿ ಮತ್ತೆ ಹೇಳೋದು, ಇನ್ನೊಂದು ಅನುಭವ ಮಾಡೋದು ಅಂತ. ಸೊ ನಾವು ಪ್ರತಿಯೊಬ್ರು ನಾವು ನಮ್ಮನ್ ಕೇಳ್ಕೋಬೇಕು, ಪ್ರತಿಯೊಬ್ಬರದು ಈ ರೀತಿ ಸ್ಥಿತಿ ಇದೆಯಾ? ಪ್ರತಿ ಸಮಯ ನಾನು ಅನುಭವಿ ಮೂರ್ತಿಯಾಗಿದ್ದೀನ? ಅನುಭವ ಯಾವ್ದ್ರಲ್ಲಿ ಬೇಕು? ಅನುಭವ ಮಾಯೆದರ ಅನುಭವನೂ ಬೇಕು. ಮಾಯೆಯ ಅನೇಕ ರೂಪಗಳನ್ನ ಗುರುತಿಸುವಂತ ಅನುಭವ ಬೇಕು. ಅನೇಕ ರೂಪ ಏನಾಗಿದೆ ಅಂತ ಅದರ ನಾಲೆಜ್, ಅದರ ಅನುಭವ ಬೇಕು, ಅದರ ತಿಳುವಳಿಕೆ ಬೇಕು. ನೆನ್ನೆ ಬಾಬಾ ಅವರ ಮುರಳಿಯಲ್ಲಿ ಬಹಳಷ್ಟು ಎಕ್ಸಾಂಪಲ್ಸ್ ಇತ್ತು. ಮಕ್ಕಳೇ ಹೇಳ್ತಾರೆ, ಬಾಬಾ ಇದು ಚಿಕ್ಕಮ್ಮನ್ ಮನೆ ಅಲ್ಲ, ಅಷ್ಟು ಈಸಿ ಅಲ್ಲ ಅಂತ. ಬಾಬಾ ಅವರ ಜೊತೆಯ ಅನುಭವ ಇದ್ರೆ ಅಷ್ಟು ಈಸಿ ಇರುತ್ತೆ. ನೆನ್ನೆ ಬಾಬಾ ಅವರ ಮುರಳಿಯಲ್ಲಿ ಒಂದು ಹೇಳಿದ್ರು, ಒಂದು ಧಾರಣೆ ನಮ್ಗೋಸ್ಕರ ಬಾಬಾ ಹೇಳಿದ್ರು, ಅಂಡರ್ಲೈನ್ ನೀವು ಮಾಡ್ಕೊಂಡಿರ್ಬೋದು, ತೋರಿಸ್ತಾರೆ. ಅಕ್ಷೋಣಿ ಸೇನೆ ಇದೆ ಒಂದ್ ಕಡೆ, ಇನ್ನೊಂದ್ ಕಡೆ 5 ಜನ. ಇವರಿಬ್ಬರ ಮಧ್ಯದ ಅರ್ಥ ಏನು? 5 ಜನರ ಜೊತೆಗಾರ ಯಾರು? ಅವ್ರ ಜೊತೆಯಲ್ಲಿದ್ದಾರೆ ಭಗವಂತ. ನೆನ್ನೆ ಮುರಳಿಯ ಅನುಭವ ಇದಾಗಿತ್ತು, ಜೊತೆಗಾರ ಶಿವ ಬಾಬಾ ನಮ್ ಜೊತೆ ಇದ್ರೆ ಅಕ್ಷೋಣಿ ಸೇನೆ ಯಾವುದೇ ಬರ್ಲಿ ಅದು ಏನೇನು ಇಲ್ಲ ಅಂತ ಅನುಭವ ಮಾಡ್ತಾರೆ. ಅಷ್ಟು ಕಾಂಟ್ರಾಸ್ಟ್ ಇದೆ. ಅಕ್ಷೋಣಿ ಸೇನಾ ಮಾಯೆದು ಇದೆ, ಮಾಯೆ ಹತ್ರ ಅಕ್ಷೋಣಿ ಸೇನೆ ಇದೆ. ಅಕ್ಷೋಣಿ ರೂಪ ತಗೊಂಡ್ ಬರುತ್ತೆ. ಅದು ಪ್ರತಿ ಸೆಕೆಂಡ್ ಮಾಯೆ ತನ್ನ ಆಟನ ತೋರಿಸುತ್ತೆ. ಬಾಬಾ ನಮ್ ಜೊತೆ ಇದ್ದಾರೆ. ಆ ಜೊತೆಗಾರನ್ ಶಕ್ತಿ ಹೆಂಗಿದೆ ಅಂದ್ರೆ, ಮಾಯೆನ ದೂರದಿಂದನೇ ನೀವು ಗುರುತಿಸಿ ಆ ಅಕ್ಷಣಿನೂ ಏನಿದೆ ಅದರ ರೂಪ, ಆ ಬಾಬಾ ಅವರ ಜೊತೆಯಿಂದ ನೀವು ಬಾಣ ಹೊಡೀರಿ ಅದಕ್ಕೆ ವಿಜಯಿಗಳಾಗಿ. ಪ್ರಾಕ್ಟಿಕಲಿ ನೀವು ನೋಡಿದ್ರೆ ಈ ಮಹಾಭಾರತ ಪ್ರತಿಯೊಬ್ಬರ ಮುಂದೆ ಪ್ರತಿನಿತ್ಯ ನಡೆಯುತ್ತೆ. ಒಂದೊಂದ್ ಸತಿ ಒಂದೊಂದ್ ರೂಪದಲ್ಲಿ ನಡೀತಾ ಇರುತ್ತೆ. ಮಹಾಭಾರತದ ಯುದ್ಧ ನೀವು ಪ್ರತಿನಿತ್ಯ ನೋಡ್ತಾ ಅನುಭವ ಮಾಡ್ತೀರಾ. ಸಂಕಲ್ಪಗಳಲ್ಲಿ, ವಿಕಲ್ಪದಲ್ಲಿ, ಸಂಘಟನೆಯಲ್ಲಿ, ಜೊತೆಗಾರರಲ್ಲಿ, ಸ್ವಭಾವದಲ್ಲಿ, ಸಂಸ್ಕಾರದಲ್ಲಿ, ಅಭ್ಯಾಸಗಳಲ್ಲಿ, ಅನೇಕ ರೂಪದಲ್ಲಿ ಮಾಯಾ ಅಕ್ಷೋಣಿ ರೂಪದಲ್ಲಿ ಆಟ ತೋರಿಸುತ್ತೆ. ನಾವ್ ಹೇಳ್ತೀವಿ ಮಾಯೆ ಅಂತ, ಮಾಯಾ ನೀನೇಕೆ ಪ್ರಭುವಿನ ಮುಂದೆ ಇಷ್ಟೆಲ್ಲ ಡ್ಯಾನ್ಸ್ ಮಾಡಿಸ್ತೀಯ ಅಂತ.
ಏನೋ ಒಂದು ಮಾಡ್ತಾ ಇರ್ತೀಯ ಅಂತ. ಸುಮ್ನೆ ಯಾಕಿರಲ್ಲ ಅಂತ. ಮಾಯಾ ಹೇಳುತ್ತೆ, ನಾನ್ ಕೆಲ್ಸನೇ ಡ್ಯಾನ್ಸ್ ಮಾಡೋದು, ನಾನ್ ಸುಮ್ನೆ ಕುತ್ಕೊಳಕ್ ಆಗಲ್ಲ ಅಂತ. ಅವ್ರು ಒಂದ್ ಜಂಪ್ ಮಾಡಕ್ ಅವ್ರ ಪ್ರಯತ್ನ ಮಾಡಿದ್ರೆ ನಾನ್ 4 ಜಂಪ್ ಮಾಡ್ಸಕ್ಕೆ ಪ್ರಯತ್ನ ಮಾಡಿಸ್ತೀನಿ ಅವ್ರ ಹತ್ರ ಅಂತ. ಮಕ್ಕಳು ಹೆಂಗ್ ಜಂಪ್ ಮಾಡ್ತಾರಲ್ವಾ, 3 ಫೂಟು 4-5 ಫೂಟು ಹೈ ಜಂಪ್ ಮಾಡ್ತಾರಲ್ವಾ, ಮಾಯಾನು ಹೈ ಜಂಪ್ ಮಾಡಿಸ್ಲಿಕ್ಕೆ ಧೈರ್ಯ ತರ್ಸುತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿಸುತ್ತೆ ಮಾಯೆ ನಮ್ಮ ಹತ್ರ. ಅದರ ಜವಾಬು ಒಂದೇ ಮುರಳಿಯಲ್ಲಿದೆ. ಎಷ್ಟೇ ಮಾಯಾ ಯಾವುದೇ ರೂಪದಲ್ಲಿ ಆಟ ಆಡ್ಲಿಕ್ಕೆ ಬರ್ಲಿ, ಆದ್ರೆ ಬಾಬಾ ಅವರ ಜೊತೆಯಿಂದ ನೀವು ಅದರ ಮೇಲೆ ವಿಜಯಿಗಳಾಗ್ತೀರ. ಆ ದಿನನು ನಾನು ಹೇಳ್ತಿದ್ದೆ, 5 ಮಾತುಗಳು ದಾದಿ ಹತ್ರ ಪದೇ ಪದೇ ಬರುತ್ತೆ. 5 ಸೂಚನೆಗಳು ಸಿಗತ್ತೆ. ಒಂದು, ಅಚಾನಕ್ ಅಚಾನಕ್ ಅಚಾನಕ್. ಒಂದನೇದು, ಅಚಾನಕ್ ಎಲ್ಲ ನಡೆಯುತ್ತೆ. ಎರಡನೇದು, ಒಂದು ಅಚಾನಕಿನ ಸೂಚನೆ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಮಗು ಇದ್ರು, 12 ವರ್ಷದ ಮಗು ಇತ್ತು. ಮಾತಾ ಜ್ಞಾನದಲ್ಲಿ ಬರ್ತಿದ್ರು. ಮಗು ಸೈಕಲ್ ಮೇಲೆ ಮುಂದೆ ಕೂರ್ಸ್ಕೊಂಡು ಹೋಗ್ತಾ ಇದ್ರು. ಸೈಕಲ್ ಯಾರು ನಡೆಸ್ತಿದ್ರು ಅವ್ರು ಹೇಳಿದ್ರು, ನೀವ್ ಇಲ್ಲಿ ಕುತ್ಕೊಳ್ಳಿ ಅಂತ. ನೀನ್ ಇಲ್ಲಿ ಕುತ್ಕೊ, ನಾನ್ ಎದುರುಗಡೆ ಅಂಗಡಿಯಿಂದ ಏನೋ ತಗೊಂಡ್ಬರ್ತೀನಿ ಅಂತ. ಮಗು ಸೈಕಲ್ ಹಿಡ್ಕೊಂಡ್ ನಿಂತಿದ್ದಾರೆ ಅಷ್ಟೇ. ಚಿಕ್ಕ ಮಗು ಅಲ್ಲ, ಸೈಕಲ್ ನಾನ್ ಹಿಂಗ್ ನಡ್ಸೋಣ ಅಂತ ಅನ್ಕೊಂತು. ಅದೇ ಸೆಕೆಂಡ್ ಅಲ್ಲಿ ಎದುರುಗಡೆ ಟ್ರಕ್ ಬಂತು, ಆ ಮಗು ಮೇಲೆ ಹೊಟ್ಟೋಯ್ತು ಟ್ರಕ್. 12 ವರ್ಷದ ಮಗು ನಿಂತಿದ್ದಾನೆ, ಆ ಸೆಕೆಂಡ್ ಅಲ್ಲಿ ಶರೀರ ಬಿಟ್ಟ. ಆ ಪರಿವಾರದಲ್ಲಿ ಒಬ್ಬನೇ ಮಗ ಇದ್ದ. ಮನೆಯಲ್ಲಿದ್ದಾಗ ಪರಿವಾರದಲ್ಲಿ ಶಾಕ್ ಆಗುತ್ತೆ ಅಲ್ವಾ ಇಂಥ ಘಟನೆಯನ್ನ ಕೇಳಿದ್ರೆ. ಆದ್ರೆ ನಮಗ್ ಗೊತ್ತಿದೆ ಇದೆಲ್ಲ ಅಚಾನಕ್ ಆಗೋದಿದೆ ಅಂತ. ಈ ವರ್ಷದಲ್ಲಿ ನೀವು ನೋಡಿದ್ರೆ ಅಚಾನಕ್ ಅರ್ಥಕ್ವೇಕ್ ಆಗ್ತಿದೆ. ಕೆಲವೊಂದು ಕಡೆ ಅಚಾನಕ್ ಆಗಿ ಬಿರುಗಾಳಿಗಳು, ತೂಫಾನ್ ಬರ್ತಿದೆ. ಇನ್ನೊಂದ್ ಕಡೆ ಇನ್ನೊಂದೇನೋ ಆಗ್ತಾ ಇದೆ ಅಚಾನಕ್ ಆಗಿ. ಬಹಳಷ್ಟು ಆಗೋದಿದೆ ಅಚಾನಕ್. ಈ ಅಚಾನಕ್ ಜೊತೆಗೆ ಬಾಬಾ ಹೇಳ್ತಾರೆ, ನೀವು ಎವರ್ ರೆಡಿ ಆಗಿರ್ಬೇಕು. ಪ್ರತಿ ರೂಪದಲ್ಲಿ ಎವರ್ ರೆಡಿ ಆಗಿರ್ಬೇಕು. ನಂಗ್ ನೆನ್ಪಿದೆ, ಬಾಬಾ ಎವರ್ ರೆಡಿ ಅನೇಕ ಮಾತುಗಳು ನಮ್ದು ಬಾಬಾ ಓದ್ಬಿಡ್ತಿದ್ರು. ನಾವೇನಾದ್ರೂ ಕೆಲ್ಸ ಮಾಡ್ತಾ ಇದೀವಿ ಅಂತ, ಏನೋ ಕೆಲ್ಸ ಮಾಡ್ತಿರ್ತೀವಿ ಪ್ರಾಕ್ಟಿಕಲಿ. ಟ್ರೈನ್ ಸಮಯ 1 ಗಂಟೆಗಿರುತ್ತೆ. ಬಾಬಾ 12:45 ಕರೀತಾರ ನಮ್ಮನ್ನ. ಈಗ 5 ನಿಮಿಷದಲ್ಲಿ ರೆಡಿಯಾಗಿ ನೀನ್ ಟ್ರೈನ್ ಹಿಡ್ಕೋ ಅಂತ ಹೇಳ್ತಿದ್ರು. ಟ್ರೈನಿನ ಟೈಮು ಮೇಲಿಂದ ಕೆಳಗಡೆವರೆಗೂ ಹೋಗ್ಬೇಕು. ರಿಸರ್ವೇಶನ್ ಆ ಟೈಮಲ್ಲಿ ಇರ್ತಾ ಇರ್ಲಿಲ್ಲ. ರಿಸರ್ವೇಶನ್ ಮಾತುಗಳು 5 ನಿಮಿಷದಲ್ಲಿ ಬರ್ತಾರ, 10 ನಿಮಿಷದಲ್ಲಿ ಬರ್ತಾರ ಅಂತ ನೋಡ್ತಾ ಇದ್ರು. ಅಚಾನಕ್ಕೆ ರೂಮ್ಗೆ ಹೋಗಿ ಬ್ಯಾಗಲ್ಲಿ ಇಟ್ಕೊಂಡು ಹೋಗೋದು. ಏಕ್ದಮ್ ನೋಡ್ತಾ ಬಾಬಾ ನೋಡ್ತಿದ್ರು ಎಷ್ಟ್ ನಿಮಿಷದಲ್ಲಿ ತಯಾರಾಗಿ ಬರ್ತಾರೆ ಅಂತ. ಬರಾಬರ್ ನಾವು ಟೈಮ್ ಕರೆಕ್ಟ್ ಆಗಿ ತಲುಪಿಟ್ರೆ ಬಾಬಾ ಶಬಾಷ್ ಅಂತ ಹೇಳೋರು. ಲೇಟ್ ಮಾಡಿದ್ರೆ ಗೃಹಸ್ಥಿ ಅಂತ ಹೇಳ್ತಾ ಇದ್ರು. ಮಿಲ್ಟ್ರಿ ಅವ್ರಿಗೆ ಹೇಳಿದ್ರೆ, ಸಿಟಿ ಹೊಡೆದ್ರೆ ತಯಾರಾದ್ರೆ
ಬಟ್ಟೆ ತಗೋಬೇಕು, ಈ ಬಟ್ಟೆ ತಗೋಬೇಕು, ಅದು ಇದು ಅಂತಾರ. ಇಲ್ಲ ಅಲ್ಲ. ಸೊ ನೀವು ಮಿಲಿಟರಿ ಆಗಿಲ್ಲ ಇನ್ನು. ಅದೇ ರೀತಿ ಮಾಯೇನು ಅನೇಕ ರೂಪದಲ್ಲಿ ಅಚಾನಕ್ ಬರುತ್ತೆ. ಅದರ ಅನುಭವ ನಮ್ಗಿರಲ್ಲ. ಅದರ ಸೂಚನೆನು ಯಾವಾಗೂ ಸಿಗಲ್ಲ. ಈ ರೀತಿ ಮಾಯೆ ಬರುತ್ತೆ, ನಮ್ ಬುದ್ಧಿನ ಭ್ರಮಿತ ಮಾಡ್ಬಿಡುತ್ತೆ. ಸೈಕ್ಲೋನ್ ಬಂದಾಗ ಚಕ್ರ ಸುರುಳಿ ಸುತ್ತುತ್ತಲ್ಲ, ಅದ್ರಲ್ಲಿ ಹಂಗೆ ಮಾಯೆ ಬರುತ್ತೆ ಅಂತಾರೆ. ಬಾಬಾ ಹೇಳ್ತಾರೆ, ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ನಾವು ಎಷ್ಟೇ ಪರಿಸ್ಥಿತಿಗಳು ಬರ್ಲಿ ಆದ್ರೂ ನಮ್ ಸ್ಥಿತಿ ಅಂಗದನ ಸಮಾನ ಅಡೋಲವಾಗಿದೆಯಾ? ಬಿರುಗಾಳಿ ಬರುತ್ತೆ, ತುಫಾನ್ ಬರುತ್ತೆ, ಅಕಾಲ ಬರುತ್ತೆ, ಎಲ್ಲಾ ಬರುತ್ತೆ. ಅದು ಪ್ರಕೃತಿದು. ಆದ್ರೆ ಸೂಕ್ಷ್ಮ ಮಾಯದನು ಸಹ ಅನೇಕ ಪ್ರಕಾರದ ಸಂಕಲ್ಪ ವಿಕಲ್ಪಗಳು ಬರುತ್ತೆ. ಎಂಥದೇ ಪರಿಸ್ಥಿತಿ ಬರ್ಲಿ, ನಾವು ಅಂಥದೇ ಪರಿಸ್ಥಿತಿಯಲ್ಲಿ ನಾವು ಖುಷಿಯಾಗಿರ್ಬೇಕು. ಅಂಥ ಸ್ಥಿತಿ ನಮ್ದಿದ್ಯಾ? ಅಥವಾ ಏನಾಯ್ತು, ಇದ್ ಹೆಂಗ್ ಮಾಡೋದು, ಈಗ ಹೆಂಗ್ ಮಾಡೋದು, ಏನ್ ಮಾಡೋದು, ಈ ಪ್ರಶ್ನೆಗಳು ಬರಬಾರ್ದು. ಬಾಬಾ ಅನೇಕ ಬಾರಿ ಎಕ್ಸಾಂಪಲ್ಸ್ ಕೊಡ್ತಾರೆ. ಮಾಯೆ ಬಹುರೂಪಿಯಾಗಿದೆ, ಅನೇಕ ಬಹುರೂಪಗಳನ್ನ ಧಾರಣೆ ಮಾಡಿ ಮಾಯೆ ಬರುತ್ತೆ. ಮಾಯೆ ನಮ್ಮ ಮುಂದೆ ಅಕ್ಷೋಣಿ ಸೇನೆಯಲ್ಲಿ ಅಪ್ಸರ ರೂಪದಲ್ಲೂ ಮಾಯೆ ಬರುತ್ತೆ ನಮ್ಮ ಮುಂದೆ ಡ್ಯಾನ್ಸ್ ಮಾಡ್ಲಿಕ್ಕೆ. ಅನೇಕ ರೂಪದಲ್ಲಿ ಬರುತ್ತೆ, ಅಂದ್ರೆ ಅಷ್ಟು ಸುಂದರ ರೂಪದಲ್ಲಿ. ಆದ್ರೆ ನೀವು ಪ್ರತಿಯೊಂದು ಮಾತಲ್ಲಿ ಎಂಥದೇ ಪರಿಸ್ಥಿತಿಯಲ್ಲಿ ಅದನ್ನ ಅರ್ಥ ಮಾಡಿಕೊಂಡು ಗುರುತಿಸಿ ಅದನ್ನ ಎದುರಿಸೋ ಶಕ್ತಿ ನಿಮ್ಮಲ್ಲಿ ಇರ್ಬೇಕು. ಅಥವಾ ಯಾವಾಗ ಮಾಯೆ ಬಂದಾಗ ನೀವು ಎದುರಿಸೋ ಶಕ್ತಿಯ ಬದಲು ಅದರ ವಶದಲ್ಲಿ ಆಗ್ಬಿಡ್ತೀರ. ಅದರ ರೂಪವನ್ನ ತಿಳ್ಕೊಳ್ದೆ ಅದರ ಅನೇಕ ರೂಪಗಳಲ್ಲಿ ಆಕರ್ಷಿತರಾಗ್ಬಿಡ್ತೀರ. ಆದ್ರಿಂದ ಇದರ ಜ್ಞಾನನೇ ಆಗಿದೆ ಮೂರನೇ ಜವಾಬು. ಸದಾ ಬುದ್ಧಿಯಲ್ಲಿ ಯೋಚನೆ ಮಾಡಿ, ಆಳದಲ್ಲಿ ನೀವು ನೋಡಿ. ನಮ್ಗೆ ಬಾಬಾ ಅವರು ಕರ್ಮ ವಿಕರ್ಮ ಅಕರ್ಮದ ಗುಹ್ಯ ಗತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ನೆನ್ನೆಯಿಂದ ಹಿಡ್ದು ಯಾರಾದ್ರೂ ಕೇಳಿದ್ರೆ ಅನೇಕ ಬಾರಿ ನಾನು ನೋಡ್ತೀನಿ, ಇವ್ರು ಕರ್ಮ ಮಾಡ್ತಿದ್ದಾರೆ, ವಿಕರ್ಮ ಮಾಡ್ತಿದ್ದಾರೆ, ಅಕರ್ಮ ಮಾಡ್ತಿದಾರ ಅಂತ ಕಾಣಿಸುತ್ತೆ. ಕರ್ಮ ವಿಕರ್ಮ ಅಕರ್ಮ ಏನಾಗಿದೆ, ಅದೆಂಥ ಕರ್ಮ, ಅದರ ಗುಹ್ಯ ಗತಿ ತಿಳ್ಕೋಬೇಕು. ಯಾರತ್ರ ಆದ್ರೂ ಸ್ವಲ್ಪ ಮಾತಾಡ್ತೀವಿ, ತಿಳ್ಕೊಳ್ಳಿ. ಇಂತಹ ಜವಾಬ್ ಕೊಡ್ತೀವಿ, ಎದುರುಗಡೆ ಇರೋರ್ಗ್ ಫೀಲ್ ಆಗ್ಬಿಡುತ್ತೆ. ನೀವು ಜವಾಬ್ ರೈಟ್ ಕೊಟ್ಟಿರ್ಬೋದು, ಆದ್ರೆ ಎದುರುಗಡೆ ಇರೋರ್ಗೆ ಅದ್ ಸರಿ ಅನ್ಸಿಲ್ಲ, ಅದು ಫೀಲ್ ಆಯ್ತು ಅವ್ರಿಗೆ. ಅವಾಗ ಅವ್ರ ಕರ್ಮ ಆಯ್ತಾ, ನನ್ ಕರ್ಮ ಆಯ್ತಾ? ಇದನ್ನ ಅರ್ಥ ಮಾಡ್ಕೊಳಕ್ಕೆ ಮಹೀನ್ ಬುದ್ಧಿ ಬೇಕು, ಸೂಕ್ಷ್ಮ ಬುದ್ಧಿ ಬೇಕು. ನೀವು ಶುಭ ಭಾವನ ಇಟ್ಕೊಂಡು ರೈಟ್ ಮಾತನ್ನ ಅವ್ರಿಗೆ ಹೇಳಿದ್ರೆ, ಆದ್ರೂ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಈಗ ಅದ್ ಅವ್ರ ಕರ್ಮ ಬಂಧನ. ಅದರ ಫೀಲಿಂಗ್ ಏನು ಅವ್ರಿಗೆ ಬರುತ್ತೆ. ಒಂದು ಅವ್ರ ಕರ್ಮ ಮಾಡಿದ್ರು, ಎರಡನೇದು ನೀವು ಅವ್ರಿಗೆ ತಿಳುವಳಿಕೆ ಕೊಟ್ರಿ, ಮೂರನೇದು ಶ್ರೀಮತ ಅರ್ಥ ಮಾಡ್ಕೊಂಡ್ಲಿಲ್ಲ, ಮತ್ತೆ ಫೀಲಿಂಗ್ ಅಲ್ಲಿ ಬಂದ್ ವೇಸ್ಟ್ ಥಾಟ್ಸ್ ಅಲ್ಲಿ ಬಂದ್ರು,
ಸೊ ಇದು ಕರ್ಮ, ವಿಕರ್ಮ. ಆದ್ರೆ ನೀವು ತಿಳಿಸ್ಕೊಟ್ರಿ, ಆದ್ರೆ ಶುಭ ಭಾವನೆಯಿಂದ ಪಾಯಿಂಟ್ ಕೊಟ್ಟಿಲ್ಲ ಅವ್ರಿಗೆ ರಿಯಲೈಸ್ ಆಗೋ ತರ. ಅಥವಾ ಈ ತರ ಮಾತು ಹೇಳಿದ್ರಿ ನೀವು, ಅವ್ರಿಗೆ ದುಃಖ ಆಗುವಂತ ಮಾತು ಮಧುರವಾಗಿ ಹೇಳಲಿಲ್ಲ, ಅಥವಾ ಶುಭ ಭಾವನೆಯಿಂದ ಬೇರೆಯವ್ರು ಹೇಳಿರೋ ಮಾತನ್ನ ಕೇಳ್ಬಿಟ್ಟು ಅವ್ರಿಗೆ ಹೇಳಿದ್ರಿ, ಅವ್ರಿಗೇನ್ ದುಃಖ ಆಯ್ತು, ಅದ್ರಲ್ಲಿ ಇಬ್ಬರದು ಕರ್ಮ ಬಂಧನ ಇರುತ್ತೆ, ಕೊಡುವಂಥವ್ರಿಗೆ ತಗೊಳ್ಳೋಂಥವ್ರಿಗೆ. ಅದಕ್ಕಿಂತನೂ ಮುಂದೆ ಇನ್ನೂ ಏನಾದ್ರೂ ಮಾತಾದ್ರೆ, ಈ ರೀತಿ ವ್ಯವಹಾರ ಮಾಡಿದ್ರೆ ಇನ್ನು ಮುಂದೆ ಹೋಗಿ ಹೇಳ್ತಾರೆ, ಲೆಕ್ಕ ಆಗತ್ತೆ ಅದರದ್ದು, ಇನ್ನೊಂದು ವಿಕರ್ಮ ಇದಾಗತ್ತೆ. ಬಾಬಾ ಅವರು ನಮ್ಗೆ ಪ್ರತಿ ಹೆಜ್ಜೆ ಶ್ರೀಮತ ಕೊಟ್ಟಿದ್ದಾರೆ, ಆದ್ರೆ ನಮ್ಮ ಸ್ವಭಾವ ಸಂಸ್ಕಾರದ ಕಾರಣ ಆ ಶ್ರೀಮತವನ್ನ ಫಾಲೋ ಮಾಡೋ ಶಕ್ತಿ ಮನಮತನ ಮಿಕ್ಸ್ ಮಾಡೋದ್ರಿಂದ, ಆ ಮನಮತದಿಂದ ಅವ್ರಿಗೆ ಮತ್ತೆ ಬೇರೆಯವ್ರಿಗೂ ಫೀಲ್ ಆಗತ್ತೆ, ದುಃಖ ಆಗತ್ತೆ, ಅಥವಾ ಅದು ಸರಿ ಅನ್ಸಲ್ಲ. ಆಗ ಡಬಲ್ ವಿಕರ್ಮದ ದಂಡ ತಿನ್ಬೇಕಾಗತ್ತೆ. ಸಂಘಟನೆಯಲ್ಲಿ ಇದೀವಿ ಅಂತ ತಿಳ್ಕೊಳ್ಳಿ, ಆದ್ರೆ ಸಂಘಟನೆಯಲ್ಲಿ ಇರ್ತಾನು ಯಾರ ಜೊತೆನಾದ್ರೂ ಸೂಕ್ಷ್ಮ ತಿರಸ್ಕಾರ ಭಾವನೆ, ಯಾರ ಪ್ರತಿ ಅವ್ರಿಗೆ ತಿರಸ್ಕಾರ ಭಾವ ಇರುತ್ತೆ, ಅವರ ಪ್ರತಿ ಏನೇ ಅವ್ರು ಮಾಡ್ತಿದ್ರು ಇವ್ರಿಗೆ ದೋಷ ಅನ್ಸತ್ತೆ, ಅವರ ದೋಷನೇ ಕಾಣಿಸುತ್ತೆ. ಯಾವುದೇ ಮಾತುಗಳಲ್ಲಿ ಬುದ್ಧಿಯಲ್ಲಿ ದೋಷನೇ ಕಾಣಿಸ್ತಾ ಇರತ್ತೆ ಅಂದ್ರೆ, ಒಂದು ನೋಡುವಂಥವ್ರು ಅವ್ರದ್ದು ವಿಕರ್ಮ ಆಗತ್ತೆ, ಇನ್ನೊಂದು ಅವ್ರು ನಿಜವಾಗ್ಲೂ ಅವ್ರ ಸ್ವಭಾವ ಮತ್ತೆ ಅಭ್ಯಾಸದಿಂದ ಅವರು ಮಜ್ಬೂರ್ ಆಗಿದ್ದಾರೆ. ಆ ಸ್ವಭಾವ ಇದ್ ನಂದು ಅಭ್ಯಾಸ ಅಂತ ತಿಳಿದು ಪರಿವರ್ತನೆ ಮಾಡ್ಕೊಳ್ತಿಲ್ಲ ಅಂದ್ರೆ ಅವ್ರದೂನು ವಿಕರ್ಮ ಆಗ್ತದೆ. ಒಂದು ಅಕ್ಷರ ಎಲ್ಲರದು ಕಾಮನ್ ಇದೆ, ನನ್ನಲ್ಲಿ ಈ ಮಾತಿನ ಅಭ್ಯಾಸ ಇದೆ ಸ್ವಲ್ಪ ಅಂತ ತಿಳ್ಕೊಳ್ಳಿ. ಸುಸ್ತಿಯ ಅಭ್ಯಾಸ ಇದೆ, ಹೆಸರಂತೂ ಅಭ್ಯಾಸ ತಾನೇ ಇದೆ, ಅದ್ರಲ್ಲಿ ಅಭ್ಯಾಸ ಅನ್ನೋ ಹೆಸರು ಬಂತಲ್ಲ. ಅಭ್ಯಾಸ ನಮ್ದು ಫರಿಷ್ಠಾ ಸ್ಥಿತಿಯದಿರ್ಬೇಕಾ, ಅಥವಾ ನಮ್ಮ ಅಭ್ಯಾಸ ದೇಹಾಭಿಮಾನದ ಸ್ಥಿತಿದಿರ್ಬೇಕಾ? ಫರಿಷ್ಠಾ ಸ್ಥಿತಿಯಲ್ಲಿ ನಾವ್ ಯಾವಾಗಿರ್ತೀವಿ, ಇದು ನಮ್ಮ ಅಭ್ಯಾಸ ಇದ್ದಾಗ. ಆದತ್ ಕೆಟ್ಟದಾಗಿದ್ರೆ ಬುರಿ ಬಲ ಅಂತ ಹೇಳ್ತಾರಲ್ಲ, ಆದತ್ ಬುರಿ ಬಲ ಅಂತ, ಅಂದ್ರೆ ಅಭ್ಯಾಸ ಬಹಳ ಕೆಟ್ಟದು ಅಂತ. ನಾನು ಅಭ್ಯಾಸದ ಅನುಸಾರ ನಿದ್ದೆ ಮಾಡ್ತಾ ಇರ್ತೀನಿ, ಬೇಕಾದಾಗ ಎದ್ದಳ್ತೀನಿ, ಮಾತಾಡ್ತೀನಿ, ನಡಿತೀನಿ, ಕರ್ಮ ಮಾಡ್ತೀನಿ, ತಿಂತಾ ಇರ್ತೀನಿ, ವ್ಯವಹಾರ ಮಾಡ್ತೀನಿ. ನನ್ನ ಅಭ್ಯಾಸಕ್ಕೆ ಅನುಸಾರವಾಗಿ ನಾನ್ ಮಾಡ್ತೀನ, ಅಥವಾ ನಾನು ಶ್ರೀಮತದ ಅನುಸಾರ ಇದನ್ ಮಾಡ್ತೀನ? ಇದರ ಸೂಕ್ಷ್ಮ ಚೆಕಿಂಗ್ ಯೋಗಿ ಯಾವತ್ತೂ ಹೇಳಕ್ ಆಗ್ಬಾರ್ದು ನಾನು ಅಭ್ಯಾಸಕ್ಕೆ ಅಧೀನನಾಗಿದ್ದೀನಿ ಅಂತ. ಅಭ್ಯಾಸ ಆಗ್ಬಿಟ್ರೆ, ಸಂಸ್ಕಾರ ಆಗ್ಬಿಟ್ರೆ, ಅದು ವೃತ್ತಿನೂ ಆ ಕಡೆ ಹೋಗುತ್ತೆ, ವೈಬ್ರೇಷನ್ ಹೋಗುತ್ತೆ. ನನ್ನ ಹಳೆಯ ಅಭ್ಯಾಸ ಅಂತ ತಿಳ್ಕೊಳ್ಳಿ, ಆದತ್ ಅಂತ ತಿಳ್ಕೊಳ್ಳಿ. ಆದ್ರೆ ಜ್ಞಾನ ಅಂದ್ರೇನೆ ನಮ್ಮ ಅಭ್ಯಾಸಗಳನ್ನ ಪರಿವರ್ತನೆ ಮಾಡ್ಕೊಳ್ಳೋದು. ಏನೆಲ್ಲ ಅಭ್ಯಾಸಗಳಿದೆ, ಆ ಅಭ್ಯಾಸಗಳನ್ನ ಪರಿವರ್ತನೆ ಮಾಡಿಕೊಳ್ಳೋದೇ ಯೋಗಿಯ ಲಕ್ಷಣ ಆಗಿದೆ.
ಈ ಅಭ್ಯಾಸಗಳ ವಶದಲ್ಲಿ ನಡೆಯೋದು ಭೋಗಿ. ನಾವೆಲ್ಲ ಯಾರು? ಗೀತೆಯಲ್ಲೂ ಇದೆ ಅಲ್ವಾ? ಹೇ ಅರ್ಜುನ್, ಮನುಷ್ಯ ಸ್ವಭಾವದ ವಶ ಯೋಗಿ ಸ್ವಭಾವ ಆಗಿರ್ಬೇಕು. ಅನೇಕ ಬಾರ ಬಾಬಾ ಸ್ವದ ಭಾವ ಏನು ಅದರ ವರ್ಣನೆ ಮಾಡಿದ್ದಾರೆ. ಒಂದು, ತನ್ನ ಸಂಸ್ಕಾರದ ಅನುಸಾರ ಸ್ವಭಾವ. ಎರಡನೇದು, ನಮ್ಮ ಯೋಗದ ಸ್ಥಿತಿಯ ಸ್ವಭಾವ. ನಾವು ಸ್ವಭಾವದ ವಶ ಆಗಿದೀವ ಅಥವಾ ಸ್ವಭಾವನ ವಶದಲ್ಲಿ ಇಟ್ಕೊಂಡಿದೀವ? ಇದರ ಬಹಳ ಆಳದ ಅರಿವು ನಮ್ಗಿರ್ಬೇಕು. ಜ್ಞಾನಿ ಮಾತುಗಳನ್ನ, ಜ್ಞಾನಿಗಳೇನ್ ಮಾಡ್ತಾರೆ, ಈ ಮಾತುಗಳನ್ನ ಅರ್ಥ ಮಾಡ್ಕೊಳಕ್ಕೆ ಜಂಗಲ್ಗೆ ಹೋಗ್ಬಿಡ್ತಾರೆ. ಇಂಥ ಮಾತುಗಳನ್ನ ಅಲ್ಲಿ ಫೇಸ್ ಮಾಡೋ ಅವಶ್ಯ. ಅವ್ರಲ್ಲಿ ಹೋಗ್ತಾ ಇದ್ದಿದ್ದಕ್ಕೆ ಮೂಲ ಕಾರಣ ಇದೇ ಇತ್ತು. ನಾವು ಈ ಎಲ್ಲಾ ಮಾತುಗಳಿಂದ ಡಿಟ್ಯಾಚ್ ಆಗಿ ಈ ಸ್ವಭಾವ ಅಭ್ಯಾಸಗಳಿಂದ ಶರೀರ ಪ್ರಕೃತಿಯನ್ನ ವಶದಲ್ಲಿ ತಗೋಬೇಕು ಅಂತ. ಆದ್ರೆ ನಮ್ ಬಾಬಾ ನಮ್ಗೆ ಬಹಳ ಸಹಜನೂ ಇದೆ, ಬಟ್ ಅಷ್ಟೇ ಡಿಫಿಕಲ್ಟ್ ಆಗಿದೆ ಬಾಬಾ ಹೇಳ್ಕೊಡೋ ಮಾರ್ಗ. ಸಹಜ, ಅಕೇಲ ಇರಿ, ಶಿವ ಬಾಬನ್ ನೆನಪು ಮಾಡಿ, ಮೋಜ್ ಮಾಡಿ, ಈ ಲಫಡೆಯಲ್ಲಿ ಬೀಳ್ಬೇಡಿ ಅಂತ ಹೇಳ್ತಾರೆ. ಇದು ಸಹಜ. ಬಂದ್ರು, ಒಬ್ರೇ ಇರ್ತಾರೆ, ಮುರಳಿ ಕೇಳಿದ್ರು, ಕೆಲ್ಸ ಮಾಡಿದ್ರು, ತನ್ನ ಕೆಲ್ಸ, ಒಬ್ರೇ ಇದಾರೆ, ನಿಶ್ಚಿಂತವಾಗಿದ್ದಾರೆ, ಯಾರ ಜೊತೆನೂ ವ್ಯವಹಾರ ಇಲ್ಲ. ಇದನ್ ಬಾಬಾ ಒಪ್ಕೊಳ್ತಾರ? ಮಕ್ಕಳೇ, ನಿಮ್ಗೆ ನಾಲೆಡ್ಜ್ ಸಿಕ್ಕಿರೋದು ಬೇರೆಯವ್ರ ಸೇವೆ ಮಾಡಿದ್ರ ಅದನ್ನ ಸೇವೆ ಮಾರ್ಕ್ಸ್ ಜಮಾ ಆಗಿಲ್ವಲ್ಲ. ಸೊ ಯಾರ್ ನಾಲೆಡ್ಜ್ ಫುಲ್ ಆಗಿದೀವಿ ಅಂದ್ರೆ ಆ ನಾಲೆಡ್ಜ್ ಅನ್ನ ಹಂಚ್ಬೇಕು. ಆ ಧನವನ್ನ ದಾನನೇ ಮಾಡಿಲ್ಲ ಅಂದ್ರೆ ನೀವು ಮಹಾರಾಣಿ ಆಗಲ್ಲ. ಮಹಾರಾಣಿ ಆಗಿಲ್ಲ ಅಂದ್ರೆ, ಮಹಾದಾನಿ ಆಗಿಲ್ಲ ಅಂದ್ರೆ ರಿಮಾರ್ಕ್ ಉಳ್ಕೊಳತ್ತಲ್ಲ. ದಾನನೂ ಮಾಡ್ಬೇಕಲ್ವಾ? ಎಲ್ಲರ ಜೊತೆ ಸೇರಿ ಸಂಘಟನೆಯಲ್ಲಿ ಸೇವೆ ಮಾಡಿ ಅಂತ ಬಾಬಾ ಹೇಳ್ತಾರೆ. ಇಲ್ಲ ಬಾಬಾ, ನಾನಂತೂ ಒಬ್ರೇ ಎಲ್ಲ ಮಾಡ್ಬಿಡ್ತೀನಿ ನಾನು ಅಂತ ಹೇಳ್ತಾರೆ. ನಾನು ಒಬ್ರೇ ಸರಿ ಇದ್ದೀನಿ, ಒಂಟಿಯಾಗಿ ಚೆನ್ನಾಗಿದ್ದೀನಿ ಅಂತ. ಬಾಬಾ ಇದಕ್ಕೆ ಮಂಜೂರಿ ಕೊಡ್ತಾರ? ಯಾಕೆ ಹೆದರ್ಕೋತೀರಾ? ಇದು ಈಶ್ವರನ ಪರಿವಾರ ಆಗಿದೆ, ಪರಿವಾರದವ್ರು ಆಗಿಲ್ವಾ? ಚುಟ್ಟಿ ಕೊಟ್ಟಿಲ್ಲ ಬಾಬಾ. ಇದು ನನ್ನ ಪರಿವಾರ ಅಲ್ವಾ? ಪರಿವಾರದಲ್ಲೂ ಇದ್ದೀರಾ, ಗಾಡ್ಲಿ ಸ್ಟೂಡೆಂಟ್ಸು ಆಗಿದ್ದೀರಾ, ಸದ್ಗುರಿನ ಶ್ರೀಮತದಂತೆ ನಡೆಯೋ ಯೋಗಿನೂ ಆಗಿದ್ದೀನಿ. ಬಾಬಾ ಅವರು ಎಲ್ಲಾರನ್ನೂ ಜೊತೆಯಲ್ಲಿ ಇಕ್ಕಟ್ಟಾಗಿ ಕರ್ಕೊಂಡು ಹೋಗ್ತಾರೆ ವಾಪಸ್. ಪರಿವಾರ ಅಂದಾಗ ಈಶ್ವರೀಯ ಮರ್ಯಾದೆಗಳಂತೆ ನಡಿಬೇಕು. ಸ್ಟೂಡೆಂಟ್ ಆಗಿದ್ದೀನಿ ಅಂದ್ರೆ ವಿದ್ಯಾಭ್ಯಾಸದ ಕಡೆ ಅಟೆನ್ಷನ್ ಕೊಡ್ಬೇಕು. ಸಂಘಟನೆಯಲ್ಲಿದ್ದೀನಿ ಅಂದ್ರೆ ಸೇವೆನೂ ಎಲ್ಲ ಜೊತೆ ಸೇರಿ ಮಾಡ್ಬೇಕು. ಒಬ್ರು ಸೇವೆ ಮಾಡ್ತಾ ಇರೋದು ಇನ್ನೊಬ್ರು ನೋಡ್ತಾ ಇರೋದಲ್ಲ. ಎಷ್ಟು ನೀವು ಮಾಡ್ತೀರ ಸೇವೆ ಅಷ್ಟು ಭಾಗ್ಯ ಆಗುತ್ತೆ. ಭಾಗ್ಯ ಮಾಡೋದಕ್ಕೆ ಸಾಧನೆ ಆಗಿದೆ. ಮಾಡೋದಂದ್ರೆ ಏನ್ ಮಾಡೋದು? ಸಂಘಟನೆಯಲ್ಲಿ ನಾನು ನಡಿಲಿಕ್ಕಾಗಲ್ಲ. ಬಾಬಾ ಅಲೋ ಮಾಡ್ತಾರ? ಸಂಘಟನೆಯಲ್ಲಿ ನಡಿಯಕ್ಕಾಗಲ್ಲ ಅಂದ್ರೆ ಬ್ರಹ್ಮಕುಮಾರ ನೀವು? ಬಾಬಾ ಚುಟ್ಟಿ ಕೊಡ್ತಾರ ಬಾಬಾ ಚುಟ್ಟಿ? ಪ್ರತಿ ಹೆಜ್ಜೆಯಲ್ಲಿ ಸಾಯ್ಬೇಕು. ಸಾಯಿರಿ. ಎಲ್ಲಿವರೆಗೂ ಸಾಯೋದು? ಅದ್ರಲ್ಲಿ ಸುಸ್ತಾಗ್ಬಿಡ್ತಾರೆ. ಸುಸ್ತಾದಾಗ ಅವಾಗ ಸುಸ್ತಿ ಆಗತ್ತೆ,
ಮನ್ಸಲ್ ಮಾಯೆಲ್ ಬರುತ್ತೆ, ಹಳೆ ಪ್ರಪಂಚ ನೆನಪು ಬರುತ್ತೆ, ಒಂದ್ಸತಿ ನಿಂದು ನಂದು ಅನ್ನೋದ್ ನೆನಪು ಬರುತ್ತೆ. ಹೇಳಿದ್ರೆ ಅರ್ಥ ಇದಾಗಿದೆ, ಹೆಜ್ಜೆ ಹೆಜ್ಜೆಯಲ್ಲಿ ಸಾಯೋದನ್ನ ಬಾಬೋರ್ ಕಲ್ಸ್ಕೊಡ್ತಾರೆ. ಸತ್ತಿರುವಂತವ್ರು ನನ್ ಸ್ವಭಾವಕ್ಕೆ ಅಥವಾ ನಾನು ಅದಕ್ಕೆ ವಶ ಆಗಿದ್ದೀನಿ ಅಂತ ಸತ್ತಿರೋರು ಹೇಳ್ತಾರ? ಅಂದ್ರೆ ಇನ್ನು ಸತ್ತಿಲ್ಲ ಅಲ್ವಾ? ಯಾವುದೇ ಅಭ್ಯಾಸದ್ದು ನನ್ಗೆ ಇದಿದ್ರೆ ನಾನಿನ್ನು ಸತ್ತಿಲ್ಲ. ಅದಕ್ಕೆ ಬಾಬಾ ಅನೇಕ ಬಾರ ಹೇಳ್ತಾರೆ, ನಿಮ್ಗಿಂತ ಸನ್ಯಾಸಿಗಳ ಜ್ಞಾನ ಬಹಳ ಸಹಜ. ನಾವಂತೂ ಎಷ್ಟೊಂದು ಮಾತುಗಳಲ್ಲಿ ಸಾಯ್ಬೇಕು, ನಡಿಬೇಕು, ನಿಭಾಯಿಸ್ಬೇಕು. ಸೊ ಊಟನು ಸಂಘಟನೆ ಏನ್ ಸಿಕ್ಕಿದ್ರೆ ಅದು ಅಮೃತ ಅಂತ ತಿಳ್ಕೊಂಡ್ ನಡಿಬೇಕು, ತಿನ್ಬೇಕು. ಒಳಗಡೆ ಅನೇಕ ಬಾರಿ ಆ ಒಳಗಿಂದ ಸೂಕ್ಷ್ಮ ನಮ್ಗೆ ಅದ್ರ ಬಗ್ಗೆ ತಿರಸ್ಕಾರ ಬಂದ್ರೆ ಅದ್ರದ್ದು ಯಾರು ಇನ್ಸಲ್ಟ್ ಆಗ್ತಾ ಇದೆ? ಅದರಿಂದ ಬ್ರಹ್ಮ ಭೋಜನದ ಇನ್ಸಲ್ಟ್ ಆಗ್ತಿದೆ ಅಲ್ವಾ? ನಾವು ಬ್ರಹ್ಮ ಭೋಜನದ್ದು ಸತ್ಕಾರ ಇಡ್ಬೇಕು, ರೆಸ್ಪೆಕ್ಟ್ ಇರ್ಬೇಕು. ನಮ್ಮ ಅಭ್ಯಾಸದ ಅನುಸಾರ ತಿನ್ನೋದು ಅಥವಾ ತಿಂದೇ ಇರೋದಲ್ಲ. ಅದಕ್ಕೆ ಬಾಬೋರ್ ನಮ್ಗೆ ಈ ಎಲ್ಲ ಮಾತುಗಳ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಎಲ್ಲಿ ಯಾವ ಊಟ ಸಿಗತ್ತೆ ಅದನ್ನ ಪ್ರೀತಿಯಿಂದ ಸ್ವೀಕಾರ ಮಾಡ್ಬೇಕು. ಬಾಬಾ ಅವರು ಕರ್ಮಾತೀತ ಆಗ್ಲಿಕ್ಕೋಸ್ಕರ, ಪಾಸ್ ವಿತ್ ಆನರ್ ಆಗ್ಲಿಕ್ಕೋಸ್ಕರ ಈ ಎಲ್ಲಾ ಮಾತುಗಳನ್ನ ಕಲ್ಸ್ಕೊಡ್ತಾರೆ ಬಾಬಾ ಅವ್ರು ನಮ್ಗೆ. ಯಾವುದೇ ಮಾತಲ್ಲಿ ಫೇಲ್ ಆಗ್ಬಾರ್ದು ಅಂತ. ಸಂಕಲ್ಪದಲ್ಲಿ ಇರ್ಬೋದು, ವಿಕಲ್ಪದಲ್ಲಿ, ಸ್ವಭಾವದಲ್ಲಿ ಇರ್ಬೋದು, ಸಂಘಟನೆಯಲ್ಲಿ ಇರ್ಬೋದು, ನಮ್ಮ ಸೂಕ್ಷ್ಮ ಸಂಸ್ಕಾರಗಳಲ್ಲಿ ಇರ್ಬೋದು, ಅದ್ರಲ್ಲೂ ಪರವಶಿ ಆಗ್ಬಾರ್ದು, ಎವರಟಿ ಆಗಿರ್ಬೇಕು. ಈ ದಿನನೂ ಶರೀರ ಬಿಟ್ರೆ ನನ್ನ ಸ್ಥಿತಿ ನೋಡಿ ಹೇಗಿದೆ ನನ್ನ ಸ್ಥಿತಿ ಅಂತ, ನನ್ನ ಸ್ಥಿತಿ ಎಷ್ಟು ಮುಂದೆ ಇದೆ ಅಂತ. ಪ್ರತಿನಿತ್ಯ ನಿಮ್ಮ ಮೀಟರ್ ಅಲ್ಲಿ ನಿಮ್ಮ ಸ್ಥಿತಿಯನ್ನ ನೋಡ್ಕೊಳ್ಳಿ. ಕರ್ಮದ ಖಾತೆ ಏನಾಗಿದೆ, ಎಷ್ಟು ಜಮಾ ಆಗಿದ್ಯಾ ಇಲ್ವಾ? ಮೀಟರ್ ಅಲ್ಲಿ ನನ್ನದಲ್ಲಿ ಏನೆಲ್ಲ ಲೆಕ್ಕ ಇದೆ ಅದು ಕ್ಲಿಯರ್ ಆಗಿ ಕಾಣ್ಬೇಕು, ನನ್ನ ಸ್ಥಿತಿ ಹೆಂಗಿದೆ ಅಂತ. ನನ್ನ ಮೀಟರ್ ಆಗಿದೆ ಕರ್ಮಾತೀತ ಸ್ಥಿತಿ. ಅದನ್ನ ಮುಂದೆ ಇಟ್ಕೊಳ್ತಾ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ತಾ ಹೋಗಿ. ಈ ಕರ್ಮಾತೀತ ಸ್ಥಿತಿಯಲ್ಲಿ ಒಂದೊಂದು ಲೆಕ್ಕ ಮಾಡಿ ಚೆಕ್ ಮಾಡಿ, ಒಂದೊಂದು ಪಾಯಿಂಟ್ ಇಂದು ಲೆಕ್ಕ ಬರೆದು ಚೆಕ್ ಮಾಡಿ. ಸೂಕ್ಷ್ಮ ಏನಾದ್ರೂ ಮಮತೆ ಇದೆಯಾ, ಇಚ್ಛೆ ಇದೆಯಾ, ಯಾರ್ದಲ್ಲಾದ್ರೂ ಈರ್ಷ್ಯೆ ಇದೆಯಾ, ಯಾರ ಬಗ್ಗೆ ಆದ್ರೂ. ಎಲ್ಲದಕ್ಕಿಂತ ಒಂದ್ ದೊಡ್ಡ ಮಾಯೆ ಎಲ್ಲರಲ್ಲೂ ನಾನೀಗ ನೋಡ್ತೀನಿ, ಅಹಂ ಮತ್ತೆ ವೆಹಂ. ಇದು ಬಹಳ ದೊಡ್ಡ ವಿಘ್ನ. ಏನ್ ನೋಡಿದ್ರಲ್ಲ, ಅವ್ರಿಗೆ ನನ್ಗೆ ಇವ್ರಿಗೆ ಏನೋ ಇದೆ, ಅವ್ರಿಗೆ ಸ್ವಪ್ನದಲ್ಲೂ ಇರಲ್ಲ, ಬಟ್ ಯಾರನ್ನೋ ನೋಡ್ದಾಗ ಇವ್ರಿಗೆ ನನ್ ಬಗ್ಗೆ ಹೆಂಗಿದೆ ಅಂತ. ಯಾರಾದ್ರೂ ಇಬ್ರು ಪರಸ್ಪರ ಮಾತಾಡ್ತಾ ಇದ್ರೆ ನನ್ ಬಗ್ಗೆನೇನೋ ಮಾತಾಡ್ತಿರ್ಬೋದು ಅಂತ. ನಾನಲ್ಲಿ ಹೋದಾಗ ಬಂದ್ ಮಾಡಿದ್ರು, ಅವ್ರು ಬಂದ್ ಮಾಡಿದ್ರೋ ಮಾಡ್ಲಿಲ್ವೋ, ಆದ್ರೆ ನಾವಂತೂ ಆ ಭ್ರಮೆಯಲ್ಲಿ ಬಂದ್ಬಿಟ್ವಲ್ವಾ. ಇದು ಈಗಿನ ಕಾಲದಲ್ಲಿ ಬಹಳ ಸೂಕ್ಷ್ಮ. ಇದಕ್ಕೆ ಸೂಕ್ಷ್ಮ ಸಂಕಲ್ಪ ವೈಬ್ರೇಷನ್ ವಾಯುಮಂಡಲದಲ್ಲಿದೆ. ಅದಕ್ಕೇನೆ ನನ್ ದೃಷ್ಟಿ ಆ ಕಡೆ ಹೋಗುತ್ತೆ ಅಂದಾಗ ಸಂಕಲ್ಪ ನಡೆಯುತ್ತೆ. ಆಗ ನೋಡ್ತೀನಿ, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಹಂಗೆ ವ್ಯವಹಾರ ಮಾಡ್ತೀವಿ. ಅವಾಗ ನೀವ್ ಈ ರೀತಿ ಹೇಳ್ತಿದ್ರಲ್ಲ ನನ್ಗೆ ಅಂತ ಅವ್ರ ಹತ್ರ ಕೇಳ್ತಾರೆ, ಇವ್ರ ಹತ್ರ ಕೇಳ್ತಾರೆ. ಒಂದು ಸಂಕಲ್ಪ 8 ಜನಗಳ ಮಧ್ಯದಲ್ಲಿ ಅವ್ರದ್ದು ಚಕ್ರ ನಡೆಯುತ್ತೆ. ಆ ಚಕ್ರ ನಡೆಸ್ಬೇಕಾ, ಸ್ವದರ್ಶನ ಚಕ್ರ ನಡೆಸ್ಬೇಕಾ, ಏನ್ ಮಾಡ್ಬೇಕು?
ಅಹಂ ಮತ್ತೆ ವ್ಯಹಂದೂನು ಬಹಳ ವಿಘ್ನಗಳಿದೆ. ಒಂದು ಅಹಂಕಾರ, ಇನ್ನೊಂದು ಭ್ರಮೆ. ಅದಕ್ಕೆ ಬಾಬಾ ಈ ಎಲ್ಲ ಮಾತುಗಳಿಂದ ನಮ್ಮನ್ನ ಮುಕ್ತ ಮಾಡಿ ಆವಾಗ್ಲೇನೆ ಜೀವನ್ ಮುಕ್ತಿಯ ಮಜಾ ಇರುತ್ತೆ ನಮ್ಗೆ. ಹಂಗೆ ಜೀವನ್ ಮುಕ್ತಿಯ ಮಜಾ ಸಿಗಲ್ಲ. ಅದಕ್ಕೆ ಈ ಜ್ಞಾನ ನಮ್ಗೆ ತಿಳಿಸ್ಕೊಟ್ಟಿದೆ, ಸೆಕೆಂಡ್ ಅಲ್ಲಿ ಫುಲ್ ಸ್ಟಾಪ್ ಇಡ್ಬೇಕಂತ. ಎಲ್ಲದಕ್ಕಿಂತ ದೊಡ್ಡ ವೀಕ್ನೆಸ್ ಆಗಿದೆ ನಾನ್ ನೋಡಿರೋದು. ಫುಲ್ ಸ್ಟಾಪ್ ಹಾಕಕ್ಕಾಗಲ್ಲ, ಇದೇ ಒಂದು ವೀಕ್ನೆಸ್. ಫುಲ್ ಸ್ಟಾಪ್ ಆಗುವಂತಹ ಫೌಂಡೇಶನ್ ಪ್ರತಿ ಸೆಕೆಂಡ್ ಅಲ್ಲಿ ಫುಲ್ ಸ್ಟಾಪ್ ಹಾಕೋ ಶಕ್ತಿ ಇಲ್ಲ. ಅವ್ರ ಸ್ಥಿತಿ ಕಮ್ಜೋರ್ ಆಗಿದೆ ಅಂತ ತಿಳ್ಕೊಳ್ಳಿ. ಯಾವುದೋ ಸೂಕ್ಷ್ಮ ಸಂಕಲ್ಪ, ವಿಕಲ್ಪ, ವೈಬ್ರೇಷನ್, ವೃತ್ತಿ, ದೃಷ್ಟಿ ಏನೋ ಇದೆ. ಅದ್ ನಡೆದ್ರೆ ಶಿವಬಾಬನ್ ಜೊತೆ ಲಿಂಕ್ ಸಿಗಲ್ಲ. ಆದ್ರಿಂದ ಪ್ರತಿನಿತ್ಯ ನಿಮ್ ಒಳಗಡೆ ನೋಡ್ಕೊಳ್ಳಿ, ನಾನ್ ಫುಲ್ ಸ್ಟಾಪ್ ಇಟ್ಟಿದ್ದೀನ, ನನ್ನ ಹತ್ರ ಪ್ರತಿ ಪ್ರಕಾರದ ಬಿಂದು, ಆತ್ಮ ಬಿಂದು, ಬಾಬಾ ಬಿಂದು ಹಾಗೂ ಡ್ರಾಮಾ ಬಿಂದು, ಈ ರೀತಿ ಬಿಂದುವಿನ ಫುಲ್ ಸ್ಟಾಪಿನ ನಾಲೆಡ್ಜ್ ಇದು. ಇದನ್ನ ಬೇರೆ ಯಾರು ಭಕ್ತಿ ಮಾರ್ಗದಲ್ಲಿ ಅಥವಾ ಸಾಧು ಸಂತರ ಹತ್ರನು ಫುಲ್ ಸ್ಟಾಪ್ ಇಡುವಂತಹ ಟೆಕ್ನಿಕ್ ಎಲ್ಲದಕ್ಕಿಂತ ಸಹಜ ಶಕ್ತಿಶಾಲಿ ಬಿಂದು ಇಡೋದು. ಆಗ ಲೈನು ಕ್ಲಿಯರ್ ಇರುತ್ತೆ, ಬುದ್ಧಿನೂ ಚೆನ್ನಾಗಿರುತ್ತೆ, ನಿದ್ದೆನೂ ಚೆನ್ನಾಗಿ ಬರುತ್ತೆ, ವ್ಯವಹಾರನೂ ಚೆನ್ನಾಗಿರುತ್ತೆ, ಖುಷಿಯಲ್ಲೂ ಇರ್ತಾರೆ. ಆದ್ರಿಂದ ಬಾಬಾ ಅವರು ಒಮ್ಮೆ ಮುರಳಿಯಲ್ಲಿ ಹೇಳಿದ್ರು, ಒಂದು ದಿಮಾಗಿಂದ ನೆನಪು ಮಾಡೋದು, ಒಂದು ದಿಲ್ಸೆ ನೆನಪು ಮಾಡೋದು ಅಂತ. ಬಿಂದು ಹಾಕಕ್ ಬರ್ಲಿಲ್ಲ ಅಂದ್ರೆ ದಿಮಾಗಿಂದ ಜಸ್ಟ್ ಬಾಬಾ ಅಂತ ಹೇಳ್ತೀವಿ, ದಿಲ್ಸೆ ಬಾಬಾ ಅವ್ರು ನೆನಪು ಮಾಡ್ತಿಲ್ಲ. ಹೃದಯದಿಂದ ನೆನಪು ಮಾಡೋರ್ಗೆ ಈ ಎಲ್ಲಾ ಮಾತುಗಳು ಸೆಕೆಂಡ್ ಅಲ್ಲಿ ಸಮಾಪ್ತಿ ಆಗ್ಬಿಡುತ್ತೆ. ಎರಡನೇದು, ನಾವು ಇದನ್ನ ನೋಡ್ಕೋಬೇಕು, ನಮ್ಮ ಸಂಕಲ್ಪ ಸಮಯ ಸಂಕಲ್ಪ ಇದು ಸಫಲ ಆಗ್ತಾ ಇದೆಯಾ ಅಥವಾ ಎಲ್ಲಾದ್ರೂ ವೇಸ್ಟ್ ಆಗ್ತಿದ್ಯಾ? ಸಮಯನೂ ವ್ಯಾಲ್ಯೂಬಲ್, ಸಂಕಲ್ಪನೂ ವ್ಯಾಲ್ಯೂಬಲ್. ನಮ್ದು ಸಂಕಲ್ಪ ವೇಸ್ಟ್ ಆದ್ರೂ ನಮ್ ಸಂಪಾದನೆ ವೇಸ್ಟ್ ಆಗತ್ತೆ. ವೇಸ್ಟ್ ಆದ್ರೆ ಸಂಪಾದನೆ ಹೊರಟೋಗುತ್ತೆ. ಅದಕ್ಕೆ ವೇಸ್ಟ್ ಥಾಟ್ಸ್ ನಡೆಸಬಾರ್ದು. ಟೈಮ್ ಅವಾಗ ವೇಸ್ಟ್ ಆಗಲ್ಲ. ಓಂ ಶಾಂತಿ. ಓಂ ಶಾಂತಿ. ಅಕ್ಕೋರು ಎಲ್ಲರ ದರ್ಶನ ಆಗ್ತಾ ಇದೆ. ಎಲ್ಲರನ್ನು ಯಾರೆಲ್ಲ ಬಟ್ಟಿ ಮಾಡಿದ್ದಾರೆ ಅವರೆಲ್ಲರನ್ನು ಪರಿಷ್ಠ ಸ್ವರೂಪದಲ್ಲಿ ನಾನು ನೋಡುತ್ತಿದ್ದೇನೆ ಅಂತ ಅಕ್ಕೋರು ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿದೀಯಾ ಅಂತ ಅಕ್ಕೋರು ಕೇಳ್ತಾ ಇದ್ದಾರೆ. ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸ್ತಿದೀಯಾ ಎಲ್ಲರಿಗೂ? ವಾಯ್ಸ್ ಅನ್ನ ಸೆಟ್ ಮಾಡ್ತಾ ಇದ್ದಾರೆ.
ಇವತ್ತು ಟಾಪಿಕ್ ಅವ್ಯಕ್ತ ಫರಿಷ್ಠಾ ಸ್ಥಿತಿ. ಅವ್ಯಕ್ತ ಫರಿಷ್ಠಾ ಸ್ಥಿತಿ ಬಗ್ಗೆ ತುಂಬಾ ಮುರಳಿಗಳಲ್ಲಿ ನಾವು ಕೇಳ್ತಾ ಬಂದಿದೀವಿ. ಆದ್ರೆ ನಾವೆಲ್ಲರಿಗೂ ಫರಿಷ್ಠಾ ಪರಿಭಾಷೆ ಏನಿದೆ, ಡಬಲ್ ಲೈಟ್ ಫರಿಷ್ಠಾ ಆಗೋದು. ಡಬಲ್ ಲೈಟ್ ಫರಿಷ್ಠಾ ಅಂದ್ರೇನೆ ಲೈಟ್, ಒಂದು ಲೈಟ್ ಪ್ರಕಾಶ, మరి ಇನ್ನೊಂದು ಲೈಟ್ ಅಂದ್ರೆ ಬಹಳ ಹಗುರವಾಗಿ ಇರೋದು. ನಾವು ಡಬಲ್ ಲೈಟ್ ಫರಿಷ್ಠಾ ಅಂದ್ರೇನೆ ಅವ್ಯಕ್ತ ಫರಿಷ್ಠಾ. ಅವ್ಯಕ್ತ ಸ್ವರೂಪದಿಂದ ಅವ್ಯಕ್ತ ಸ್ಥಿತಿಯಲ್ಲಿ ನಿರಂತರವಾಗಿ ಇರೋದು ನಮ್ಗೆ ಸಹಜವಾಗಿ ಅಭ್ಯಾಸ ಆಗ್ಬೇಕು. ಇದನ್ನ ನಾವು ಮೊದಲು ಚೆಕ್ ಮಾಡ್ಕೋಬೇಕು, ಪರಿಶೀಲನೆ ಮಾಡ್ಕೋಬೇಕು. ಫರಿಷ್ಠಾ ಅಂದ್ರೆ ಎಲ್ಲ ರಿಶ್ತಾ ಅಂದ್ರೆ ಎಲ್ಲ ಸಂಬಂಧಗಳನ್ನ ಸಮಾಪ್ತಿ ಮಾಡೋದು. ಫರಿಷ್ಠಾ ಅಂದ್ರೆ ಒಬ್ಬ ತಂದೆಯ ಜೊತೆ ಸರ್ವ ಸಂಬಂಧ ಇಟ್ಕೊಳ್ಳೋದು, ಮತ್ತೆ ಎಲ್ಲ ಮಾರ್ಗ, ರಾಸ್ತಾ ಅಂದ್ರೆ ಮಾರ್ಗಗಳನ್ನ, ಒಂದೇ ಮಾರ್ಗ, ನನಗೆ ಒಂದೇ ಜ್ಞಾನ ಮಾರ್ಗ, ಒಂದೇ ಶ್ರೀಮತದ ಆಧಾರದ ಮೇಲೆ, ಒಂದೇ ಬಲ, ಒಂದೇ ಭರವಸೆ ಆಧಾರದ ಮೇಲೆ, ಒಬ್ಬರ ಮತದ ಮೇಲೆ ನಡ್ಕೊಳ್ಳೋದು. ಈ ಮಾರ್ಗದಲ್ಲಿ ಮನ್ಮತ ಪರಮತ ಇರಬಾರದು, ಬೇರೆ ಯಾವುದೇ ಭಾವ ಇರಕೂಡದು, ಸಂಬಂಧದ ಪ್ರಭಾವ ಇರಕೂಡದು. ನಾನ್ ಎಷ್ಟು ಈ ಸ್ಥಿತಿನಿ ಅನುಭವ ಮಾಡ್ತಿದ್ದೀನಿ ಅನ್ನೋದು ನಮ್ಮನ್ನ ನಾವೇ ಪರಿಶೀಲನೆ ಮಾಡ್ಕೋಬೇಕು. మరి ದಾದಿಯರ ಜೀವನವನ್ನ ನೋಡಿದಾಗ, ಯಾವಾಗ ದಾದಿಯರು ಬಂದಿದಿರೋ ಕೊನೆವರೆಗೂ ಶಕ್ತಿಶಾಲಿ ಪುರುಷಾರ್ಥವನ್ನ ಮಾಡಿದ್ರು. ಅದನ್ನ ನಾವು ಪ್ರತ್ಯಕ್ಷವಾಗಿ ನೋಡಿದೀವಿ. ಸಂಪನ್ನ ಫರಿಷ್ಠಾ ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಳ್ಳೋದಕ್ಕಾಗಿ ಈ ಮಾರ್ಗವನ್ನ ದಾಟಿಕೊಂಡು ಹೋಗಿದ್ದಾರೆ. ಎಷ್ಟು ಸಹಜವಾಗಿ ಈ ಮಾರ್ಗವನ್ನ ದಾಟಿ ತಮ್ಮ ಅಂತಿಮ ಲಕ್ಷ್ಯ ಏನಿದೆ, ಸಂಪೂರ್ಣ ಫರಿಷ್ಠಾ ಆಗೋದು, మరి ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಳ್ಳೋದು. ಕರ್ಮಾತೀತ ಸ್ಥಿತಿಯನ್ನ ಪಡ್ಕೋಬೇಕು ಅಂದ್ರೆ, ಫರಿಷ್ಠಾ ಆಗ್ಬೇಕು ಅಂದ್ರೆ ಮೊದಟಿ ಹೆಜ್ಜೆ ಏನು ಅಂದ್ರೆ ದೇಹದ ಸರ್ವ ಸಂಬಂಧಗಳನ್ನ ಬಿಟ್ಟು ಸ್ಥೂಲ ಪ್ರಪಂಚದ ಫೀಲಿಂಗ್ಸ್ ಇಂದ, ವ್ಯಕ್ತ ಭಾವದಿಂದ ಸೂಕ್ಷ್ಮವಾಗಿ ಎಷ್ಟು ಸಮಾಪ್ತಿ ಆಗಿದೆ ಅಂತ ನಮ್ಮನ್ನ ನಾವೇ ಪರಿಶೀಲನೆ ಮಾಡ್ಕೋಬೇಕು. ಆತ್ಮಾಭಿಮಾನಿ ಸ್ಥಿತಿಯನ್ನ ಎಷ್ಟು ನಾವು ಅನುಭವ ಮಾಡ್ತೀವಿ, ಅಷ್ಟೇ ಫರಿಷ್ಠಾ ಸ್ಥಿತಿಗೆ ಸಮೀಪವಾಗಿ ತಲುಪ್ತೀವಿ. మరి ದಾದಿಯರೆಲ್ಲ ಮತ್ತೆ ಮುರಳಿಗಳನ್ನ ಕೇಳ್ತಾ ಮುರಳಿಯನ್ನ ಮನನ ಚಿಂತನೆ ಮಾಡ್ತಾ ಆ ಸ್ಥಿತಿಯನ್ನ ತಯಾರು ಮಾಡ್ಕೊಂಡ್ರು. ನಾನು ಆತ್ಮ ಯಾವಾಗ ಈ ಶರೀರದಲ್ಲಿ ಪ್ರವೇಶ ಮಾಡ್ತೀನಿ, ಮತ್ತೆ ಆವಾಗಿನಿಂದ ಈ ಶರೀರದ ಜೊತೆ ಸೂಕ್ಷ್ಮವಾಗಿ ಬಹಳ ಸಂಬಂಧ ಇರುತ್ತೆ. ಮತ್ತೆ ಶರೀರದ ಸಂಬಂಧ ಆತ್ಮನ ಜೊತೆ ಅಂದ್ರೆ
ಆತ್ಮನ ಸಂಬಂಧ ಶರೀರದ ಜೊತೆ ಮತ್ತೆ ಶಾರೀರಿಕ ಸಂಬಂಧಿಗಳ ಜೊತೆ ಆತ್ಮನ ಸಂಬಂಧ ಇರುತ್ತೆ. ಮತ್ತೆ ಆತ್ಮನಿಗೆ ಹಿಂದಿನ ಲೆಕ್ಕಾಚಾರದ ಸಂಬಂಧನೂ ಇರುತ್ತೆ. ಈ ಲೌಕಿಕ ಪ್ರಪಂಚದಲ್ಲಿ ನಾವು ಇನ್ನೂ ಇದೀವಿ. ಕಲಿಯುಗಿ ಪ್ರಪಂಚದಲ್ಲಿ ಇದ್ರೂನು ಸಹ ನಾವು ಸಂಗಮ ಯುಗದಲ್ಲಿದ್ದೀವಿ. ಆದ್ರೆ ಸಂಗಮ ಯುಗದಲ್ಲಿ ಇರ್ತಾ ಕಲಿಯುಗದ ಪ್ರಭಾವ ಲೌಕಿಕ ಪ್ರವೃತ್ತಿಯಲ್ಲಿರ್ತಾ ಆ ಲೌಕಿಕ ಪ್ರವೃತ್ತಿಯ ಪ್ರಭಾವದಿಂದ ನಾವು ಮುಕ್ತರಾಗಬೇಕು. ಮೊದಲು ನಾನು ಆತ್ಮ ಅವ್ಯಕ್ತ ಭಾವದಲ್ಲಿ ಅಂದ್ರೆ ವ್ಯಕ್ತ ಶರೀರದ ಭಾವವನ್ನ ಶಾರೀರಿಕ ಪ್ರಪಂಚದ ಈ ದೇಹದಲ್ಲಿ ಇರ್ತಾ ಈ ದೇಹವನ್ನ ಮರೆಯುವಂತಹ ಬುದ್ಧಿಯಿಂದ ಮರೆಯುವಂತಹ ಅಭ್ಯಾಸ ಮಾಡಬೇಕು. ಈ ದೇಹವನ್ನ ಬಿಟ್ಟು ನಾವೇನು ಹೋಗೋದಿಲ್ಲ, ದೇಹದಲ್ಲಿ ಇರ್ತೀವಿ. ಆದ್ರೆ ಈ ದೇಹವನ್ನ ಬುದ್ಧಿಯಿಂದ ಮರಿಬೇಕು. ನಾವು ಡಬಲ್ ಲೈಟ್ ಫರಿಸ್ತಾ ಆಗ್ಬೇಕು ಅಂದ್ರೆ ನಾನು ಆತ್ಮ ಜ್ಯೋತಿರ್ಬಿಂದು ಸ್ವರೂಪ. ಈ ಸ್ವರೂಪದಲ್ಲಿ ಸದಾ ನಾನು ಇರಬೇಕು. ನಾನು ಆತ್ಮ ಬಿಂದು ಅನೇಕ ಜನ್ಮಗಳ ಹೊರೆ ನಾನು ಆತ್ಮನ ಮೇಲೆ ಇದ್ದಾಗ ನಾನು ಡಬಲ್ ಲೈಟ್ ಫರಿಸ್ತಾ ಆಗಕ್ಕೆ ಸಾಧ್ಯ ಇಲ್ಲ. ಜ್ಞಾನವು ಕೂಡ ಲೈಟ್ ಪ್ರಕಾಶ ಆಗಿದೆ. ನಾನು ಈ ದೇಹ ಭಾವದಿಂದ ವ್ಯಕ್ತ ಭಾವದಿಂದ ಶಾರೀರಿಕ ಸಂಬಂಧಗಳಿಂದ ಮುಕ್ತನಾಗಬೇಕು. ಮುರಳಿಯನ್ನ ಜ್ಞಾನ ಒಂದು ಪ್ರಕಾಶ ಅಂದಾಗ ಜ್ಞಾನ ಕೇವಲ ಸಮಾಚಾರ ಅಲ್ಲ. ಜ್ಞಾನ ಅಂದ್ರೆ ವಿಸ್ಡಮ್, ಕೇವಲ ಇನ್ಫಾರ್ಮೇಶನ್ ಅಲ್ಲ, ಆದ್ರೆ ಜ್ಞಾನ ವಿಸ್ಡಮ್ ಆಗಿದೆ. ನನಗೆ ಜ್ಞಾನ ಎಲ್ಲ ಗೊತ್ತಿದೆ, ಆದ್ರೆ ಗೊತ್ತಿರೋದನ್ನ ನಾನು ಜ್ಞಾನ ನನಗೆ ಶಕ್ತಿ ಆಗ್ಬೇಕು. ಅದನ್ನ ಧಾರಣಾ ಸ್ವರೂಪದಲ್ಲಿ ತಗೊಂಡ್ ಬರ್ಬೇಕು. ಕೇವಲ ಸಮಾಚಾರ ಕೇಳಿ ಬಿಡೋದಲ್ಲ, ಆದ್ರೆ ಅದನ್ನ ನಾನು ಧಾರಣೆ ಮಾಡ್ಕೋಬೇಕು. ಈ ದೇಹದ ಪ್ರವೃತ್ತಿ, ದೇಹದ ಸಂಸ್ಕಾರ, ದೇಹದ ಸಂಬಂಧ, ಇದರಿಂದ ನಾನು ಮುಕ್ತನಾಗ್ಬೇಕು. ಯಾವಾಗ ಬೇಕೋ ಆವಾಗ ನನ್ನ ಆತ್ಮ ಇದರಿಂದ ಡಿಟ್ಯಾಚ್ ಆಗುವಂತಹ ಶಕ್ತಿ ನನ್ನಲ್ಲಿ ಇರಬೇಕು. ಒಂದು ಸೆಕೆಂಡ್, ಒಂದು ಗಳಿಗೆಯಲ್ಲಿ ನಾನು ಡಿಟ್ಯಾಚ್ ಆಗ್ಬೇಕು. ನಾನು ಆತ್ಮ ಸ್ವರೂಪನಾಗೋದು ಒಂದು ಸೆಕೆಂಡ್ ಅಲ್ಲ, ಒಂದು ಕ್ಷಣ ಅಲ್ಲ. ನನ್ನ ಮನಸ್ಸು ಬುದ್ಧಿ ಏಕಾಗ್ರ ಆಗಕ್ಕೆ ನನಗೆ ಸಮಯ ಹಿಡಿಸ್ತಿದೆ ಅಂದಾಗ ನಾನು ಈ ಜ್ಞಾನವನ್ನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅದರ ಅರ್ಥ. ನನ್ನ ಪುರುಷಾರ್ಥದ ಮಾರ್ಗ ಸ್ಪಷ್ಟವಾಗಿ ಇರಬೇಕು. ನನ್ನ ಪುರುಷಾರ್ಥದ ಮಾರ್ಗ ನನಗೆ ಸ್ಪಷ್ಟವಾಗಿ ಕಾಣಿಸ್ತಿದೆಯಾ? ಜ್ಞಾನದ ಬೆಳಕಿನಿಂದ ನಾನು ಪುರುಷಾರ್ಥದ ಮಾರ್ಗದಲ್ಲಿ ಸರಿಯಾಗಿ ನಡೀತಾ ಇದ್ದೀನಾ? ಅದು ನನಗೆ ಸ್ಪಷ್ಟವಾಗಿ ಇರಬೇಕು. ಒಂದು ಸೆಕೆಂಡ್ ಅಲ್ಲಿ
నే నన్ను నేను విత్‌డ్రా చేసుకుంటూ ಎಲ್ಲದ್ರಿಂದ డిటాచ్ ಆಗ್ತಾ నేను బిందు, జ్యోతిర్బిందు, నేను ಆತ್ಮನಿ, ಲೈಟ್ ಅಂಡ್ ಮೈಟ್ ಆಗಿದ್ದೇನೆ. ಇದನ್ನ ನಾವು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡ್ಕೋಬೇಕು. 1 ಸೆಕೆಂಡಿನಲ್ಲಿ ಆ ಸ್ಥಿತಿಯನ್ನ ಅನುಭವ ಮಾಡ್ತಿದ್ದೀನಾ? ಎಲ್ಲದರಿಂದ ಡಿಟ್ಯಾಚ್ ಆಗಿ, ಎಲ್ಲದರಿಂದ ನನ್ನನ್ನ ನಾನು ವಿತ್‌ಡ್ರಾ ಮಾಡ್ಕೊಳ್ತಾ, ಆ ಸ್ಥಿತಿನಿ ಅನುಭವ ಮಾಡಕ್ಕಾಗತ್ತಾ? ಬಹಳ ಹಗುರವಾಗಿ ಹಾರ್ತಾ ಹೋಗಿ ಬಾಬುನತ್ರ ಸೇರೋದು, ಬಾಬುನ್ ನೆನಪು ಮಾಡೋದು, ಅಷ್ಟು 1 ಸೆಕೆಂಡ್‌ನಲ್ಲಿ ಡಿಟ್ಯಾಚ್ ಆಗಕ್ಕೆ ಸಾಧ್ಯನಾ? ಇದು ನಮ್ಮನ್ನ ನಾವೇ ಪರಿಶೀಲನೆ ಮಾಡ್ಕೋಬೇಕು. ನಾವೆಲ್ಲರೂ ಕಥೆಗಳಲ್ಲಿ ಕೇಳ್ತೀವಲ್ವಾ? ಕಥೆಗಳಲ್ಲಿ ಎಲ್ಲ ಹೇಳ್ತಾರಲ್ವಾ? ಕಷ್ಟಗಳು ಬರುತ್ತೆ, ಕಷ್ಟಗಳು ಬಂದಾಗ ಭಗವಂತನನ್ನ ನೆನಪು ಮಾಡ್ತಾರೆ. ಮತ್ತೆ ಪರಮಾತ್ಮ ಬಂದು ಅವ್ರ ಕಷ್ಟಗಳನ್ನ ದೂರ ಮಾಡಿದ ಮೇಲೆ ಅವರು ಹಾರ್ಕೊಂಡು ಹೋದ್ರು. ಈ ರೀತಿ ಸ್ಟೋರಿಗಳಲ್ಲಿ, ಕಥೆಗಳಲ್ಲಿ ಕೇಳ್ತೀವಿ. ಸೊ, ಈ ಕಥೆಗಳೆಲ್ಲ ನಮ್ದೇ ನೆನಪಾರ್ಥ ಆಗಿದೆ ಅಲ್ವಾ? ಸಂಗಮ ಯುಗದಲ್ಲಿ ನಮ್ಮೆಲ್ಲರಿಗೂ ಜ್ಞಾನ ಇದೆ. ಯೋಗನೂ ನಾವು ಮಾಡ್ತಾ ಇದೀವಿ. ಆದರೆ ಜ್ಞಾನ ಈ ಆ, ಬುದ್ಧಿವಂತಿಕೆ ಬಾಬಾ ನಮ್ಗೇನ್ ಕೊಟ್ಟಿದ್ದಾರೆ, ಎప్పుಡೂ ನಿರಂತರವಾಗಿ ಪ್ರತಿಯೊಂದು ಸೆಕೆಂಡ್‌ನಲ್ಲಿ ನನಗೆ ಹಾರುವ ಕಲೆ ಇರ್ಬೇಕು. ಆ ರೀತಿ ನನ್ನ ಸ್ಥಿತಿ ಇದೆಯಾ? ಕೇವಲ ಜ್ಞಾನ ಯೋಗ ಇದ್ರೆ ಸಾಲದು. ಆದ್ರೆ 1 ಸೆಕೆಂಡ್‌ನಲ್ಲಿ ಎಲ್ಲದ್ರಿಂದ ಡಿಟ್ಯಾಚ್ ಆಗಿ ಹಾರಿಕೊಂಡು ನಾನು ಬಾಬುನತ್ರ ಹೋಗಿ ತಲುಪಬೇಕು. ಅಂತಹ ಒಂದು ಸ್ಥಿತಿ ನನ್ನತ್ರ ಇದೆಯಾ? ಆ ಶಕ್ತಿ ನನ್ಗಿನ್ನ ಬರ್ಲಿಲ್ಲ ಅಂದ್ರೆ ಇ ಏನೋ ಒಂದು ಬಲಹೀನತೆ ನನ್ನಲ್ಲಿ ಇದೆ. ಈ ಜ್ಞಾನವನ್ನ ನಾನು ಕೇಳ್ತಾ, ಜೀರ್ಣ ಮಾಡ್ಕೊಳ್ತಾ, ಇದನ್ನ ನಾನು ಶಕ್ತಿ ರೂಪದಲ್ಲಿ ಪರಿವರ್ತನೆ ಮಾಡ್ಕೋಬೇಕು. ಆ ಶಕ್ತಿ ತರಹ ನಾನು ಪರಿವರ್ತನೆ ಮಾಡ್ಕೊಂಡಿಲ್ಲ ಅಂದಾಗ ಮಾಡ್ಕೊಂಡ್ರೇನೆ ನಾವು ಫರಿಷ್ಠ ಆಗಕ್ಕೆ ಸಾಧ್ಯ. ಈ ಜನನ ಮರಣ ಚಕ್ರದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ, ನಾವು ಒಂದಿನ ಹೋಗ್ಲೇಬೇಕಾಗುತ್ತೆ. ಸೊ, ಈ ಜನನ ಮರಣ ಚಕ್ರದ ರಹಸ್ಯಗಳನ್ನ ತಿಳ್ಕೊಳ್ತಾ 1 ಸೆಕೆಂಡ್‌ನಲ್ಲಿ ಫುಲ್ ಸ್ಟಾಪ್ ಇಡುವಂತಹ ಶಕ್ತಿ ನಮ್ಗಿರ್ಬೇಕು. ಶರೀರದ ಪ್ರವೃತ್ತಿನೂ ಸಹ ಚಿಕ್ಕ ಮಾತಲ್ಲ. ಈ ಇಂದ್ರಿಯಗಳೆಲ್ಲ ಒಂದು ಜಾಲದ ಹಾಗೆ. ನೋಡೋದು, ಕೇಳೋದು, ಮಾತ್ನಾಡೋದು, ಎಲ್ಲಾ ಕಾರ್ಯಗಳನ್ನ ಮಾಡೋದು. ಮತ್ತೆ ಈ ಶರೀರದ ಪ್ರವೃತ್ತಿಗೆ ನಾನೆಷ್ಟು ಸಮಯವನ್ನ ತಗೊಳ್ತಾ ಇದ್ದೀನಿ. ಮತ್ತೆ ಬಾಬಾ ಎಲ್ಲದಕ್ಕೂ ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಯಾವುದಕ್ಕೆ ಎಷ್ಟು ಟೈಮ್ ಕೊಡ್ಬೇಕು ಅನ್ನೋದು ಸಹ ಬಾಬಾ ನಮಗ್ ತಿಳಿಸಿದ್ದಾರೆ. ಸಮಯಕ್ಕೆ ನಾವು ಎಲ್ಲದ್ರಿಂದ ವಿತ್‌ಡ್ರಾ ಮಾಡ್ಕೊಳ್ಳೋದು ಕಲಿಬೇಕು. ಯಾವ ಕಾರ್ಯವನ್ನ ಎಷ್ಟು ಸಮಯ ಮಾಡ್ಬೇಕೋ ಅಷ್ಟು ಸಮಯ ಮಾಡ್ಬೇಕು. ಸೇವೆ ಮಾಡಿದಾಗ ಸೇವಾ ಭಾವನೆ ಇರ್ಬೇಕು. ಸೇವೆಯಲ್ಲಿ ಸ್ವಾರ್ಥ ಇರಕೂಡದು. ಸೇವೆಯಲ್ಲಿ ಅಥವಾ ಸಂಬಂಧದಲ್ಲಿ ಸ್ವಾರ್ಥ ಎಲ್ಲಿದೆ ಅನ್ನೋದು ನಮ್ಮನ್ನ ನಾವೇ ಚೆಕ್ ಮಾಡ್ಕೋಬೇಕು. ಈ ಜ್ಞಾನವನ್ನ ಬಾಬಾ ಬಹಳ ಸೂಕ್ಷ್ಮವಾಗಿ ನಮ್ಗೆ ತಿಳಿಸಿದ್ದಾರೆ. ಜ್ಞಾನವನ್ನ ಬಹಳ ಸೂಕ್ಷ್ಮವಾಗಿ ತಿಳ್ಕೊಂಡಾಗಲೇ ಅದರಲ್ಲಿ ಶಕ್ತಿ ಬರುತ್ತೆ, ತಾಕತ್ತು ಬರುತ್ತೆ.
ಹೇಗೆ ರಿಫೈನ್ಡ್ ಪೆಟ್ರೋಲ್ ಹಾಕಿದಾಗ ಅಂದ್ರೆ ಬಸ್ಸಲ್ಲೂ ಪೆಟ್ರೋಲ್ ಇರುತ್ತೆ, ಕಾರಲ್ಲೂ ಪೆಟ್ರೋಲ್ ಇರುತ್ತೆ, ಫ್ಲೈಟಲ್ಲೂ ಪೆಟ್ರೋಲ್ ಇರುತ್ತೆ. ಮತ್ತೆ ಬಸ್ ಆದ್ರೆ ಫ್ಲೈಟ್ ಸ್ಪೀಡ್ ಹೇಗೆ ವ್ಯತ್ಯಾಸ ಇರುತ್ತಲ್ವಾ? ಅಂದ್ರೆ ರಿಫೈನ್ನೆಸ್ ಇರುತ್ತೆ. ಫ್ಲೈಟ್‌ನಲ್ಲಿ ಹಾಕೋ ಪೆಟ್ರೋಲೇ ಬೇರೆ ಇರುತ್ತೆ, ಬಸ್ಸಲ್ಲಿ ಹಾಕೋ ಪೆಟ್ರೋಲೇ ಬೇರೆ ಇರುತ್ತೆ. ರಿಫೈನ್ನೆಸ್ ಅಂದ್ರೆ ಬಹಳ ಶು ಶುದ್ಧತೆ. ನಾನು ಆತ್ಮ ಎಷ್ಟು ಈ ಸ್ಥೂಲ ಪ್ರವೃತ್ತಿಯಿಂದ ಸಂಪೂರ್ಣವಾಗಿ ಮುಕ್ತನಾಗಿ ವಿಡ್ರಾ ಆಗ್ತಾ ನನ್ನ ಸೂಕ್ಷ್ಮ ಸ್ವರೂಪದಲ್ಲಿ ಎಷ್ಟು ನಾನು ಸ್ಥಿತನಾಗ್ತೀನಿ. ದೇಹಾಭಿಮಾನದಿಂದ ಎಷ್ಟು ಹಳೆಯ ಸಂಸ್ಕಾರಗಳಿಂದ ನಾನು ಮುಕ್ತನಾಗ್ತೀನಿ, ಅಷ್ಟು ನಾನು ಹಾರುವ ಕಲೆಯಲ್ಲಿ ಅಷ್ಟೇ ವೇಗವಾಗಿ ನಾನು ಹಾರುವ ಕಲೆಯಲ್ಲಿ ಹೋಗಕ್ಕೆ ಸಾಧ್ಯ. 1 ಸೆಕೆಂಡ್‌ನಲ್ಲಿ ನಾನ್ ಡಿಟ್ಯಾಚ್ ಆಗ್ಬೇಕು. 1 ಸೆಕೆಂಡ್‌ನಲ್ಲಿ ಸೂಕ್ಷ್ಮ ಲೋಕಕ್ಕಾಗ್ಲಿ, ಆದ್ರೆ ಪರಂಧಾಮಕ್ಕಾಗ್ಲಿ 1 ಸೆಕೆಂಡ್‌ನಲ್ಲಿ ತಲುಪಬೇಕು. ನನಗೆ ಯಾವ ಸ್ಥಿತಿ ಬೇಕೋ ಆ ಸ್ಥಿತಿಯಲ್ಲಿ 1 ಸೆಕೆಂಡ್‌ನಲ್ಲಿ ನಾನ್ ಸ್ಥಿತನಾಗ್ಬೇಕು. ಆ ಜ್ಞಾನದ ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಯೋಗದಲ್ಲಿ ಆ ಸೂಕ್ಷ್ಮ ಸ್ಥಿತಿಯನ್ನ ಅನುಭವ ಮಾಡಿದಾಗ ಫರಿಷ್ಠಾ ಸ್ಥಿತಿಯಲ್ಲಿ ನಾವು ಹಾರ್ಕೊಂಡು ಹೋಗಿ ಫರಿಷ್ಠಾ ಸ್ಥಿತಿನಿ ತಲುಪುವಷ್ಟು ಶಕ್ತಿ ನಮ್ಗೆ ಸಿಗುತ್ತೆ. ಜನ್ಮಾಂತರದ ಲೆಕ್ಕಾಚಾರ ಏನಿದೆ ಅದು ನಮ್ಮನ್ನ ಎಳೀತಾ ಇರುತ್ತೆ. ಯಾವ್ದಾದ್ರೂ ಶಾರೀರಿಕ ಕಾಯಿಲೆಗಳು ಇದ್ರೂನು ಸಹ ಲೆಕ್ಕಾಚಾರ ನಮ್ಮನ್ನ ಎಳೀತಾ ಇರುತ್ತೆ. ಈ ಪ್ರಪಂಚದ ಯಾವುದೇ ಅಭ್ಯಾಸಗಳು, ಯಾವುದೇ ಬಲಹೀನತೆಗಳು, ಈ ದೇಹ ಎಲ್ಲ ನಮ್ಮನ್ನ ಎಳೀತಾ ಇರುತ್ತೆ. ಯಾವಾಗ ನಾನು ಜ್ಞಾನವನ್ನ ಸರಿಯಾಗಿ ತಿಳ್ಕೊಳ್ತೀನಿ, ಆವಾಗ ನನಗೆ ಬೇಹದ್ದಿನ ವೈರಾಗ್ಯ ಬರುತ್ತೆ. ಈ ದೇಹ ಮತ್ತು ದೇಹದ ಸಂಬಂಧದಿಂದ ನಾನು ಸಂಪೂರ್ಣವಾಗಿ ಡಿಟ್ಯಾಚ್ ಆಗ್ತಿದ್ದೀನಾ? ನನ್ನ ಪ್ರಕಾಶ ಸ್ವರೂಪದಲ್ಲಿ ನಾನು ಎಷ್ಟು ಅನುಭವ ಮಾಡ್ತೀನಿ, ಅಷ್ಟು ನಾನು ಭಾರದಿಂದಲೂ ಸಹ ಮುಕ್ತನಾಗ್ತೀನಿ. ವ್ಯರ್ಥಮೇ ಒಂದು ಭಾರ. ಈಗ ನಾನೇನು ಮಾಡ್ತಿದ್ದೀನಿ ಅದು ಶ್ರೀಮತದ ಅನುಸಾರವಾಗಿ ಮಾಡಿಲ್ಲ ಅಂದ್ರೆ ಅದು ಸಹ ನನ್ನ ತಲೆ ಮೇಲೆ ಒಂದು ಹೊರೆ ಆಗ್ಬಿಡುತ್ತೆ. ಮತ್ತೆ ಇನ್ನೂ ಒಂದಕ್ಕೊಂದು ಸೇರ್ಕೊಳ್ತಾ ಹೋಗುತ್ತೆ. ಈಗ ನಾವು ತಪ್ಪು ಮಾಡಿದ್ರೆ 1ಕ್ಕೆ 100ರಷ್ಟು ಶಿಕ್ಷೆನೂ ಸಿಗುತ್ತೆ. ಆ ಕಾರಣ ನಮ್ಗೆ ಹಿಂದಿನ ಹೊರೆ ಇರಬಹುದು. ಮತ್ತೆ ಇವಾಗ ಹಿಂದಿನ ಹೊರೆ ಅಂತೂ ಇದೆ, ಅದಕ್ಕೆ ನಾವ್ ಇನ್ನೂ ಸೇರಿಸ್ತಾ ಹೋಗ್ಬಾರ್ದಲ್ವಾ? ಈಗ ನಾನು 1 ಸೆಕೆಂಡ್‌ನಲ್ಲಿ ಹಾರುವ ಕಲೆಯಲ್ಲಿ ಹಾರ್ಕೊಂಡು ಹೋಗ್ಬೇಕು. ಆದ್ರೆ ನನ್ಗೆ ಆ ರೀತಿ ಹಾರಕ್ ಆಗ್ತಾ ಇಲ್ಲ ಅಂದ್ರೆ ಕಾರಣ ಯಾವುದೋ ಒಂದು ಹೊರೆ ನನ್ನಲ್ಲಿ ಇದೆ. ನನ್ ತಲೆ ಮೇಲೆ ಹೊರೆ ಇರೋ ಕಾರಣ ನಾನು ಫರಿಷ್ಠಾ ತರ ವೇಗವಾಗಿ ಹಾರಿಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ. ನಾವು ಬಾಬನ್ ಮಕ್ಕಳಾದ್ಮೇಲೆ ಹಿಂದಿನ ಲೆಕ್ಕಾಚಾರದ ಹೊರೆಯನ್ನ ಇಳಿಸ್ಕೊಳ್ಳೋದು ಬಹಳ ಸಹಜ. ಬಾಬಾ, ನೀವು ನನ್ನ ತಂದೆ, ನಾನು ನಿಮ್ಮವರಾಗ್ಬಿಟ್ಟಿದ್ದೀನಿ. ಈ ರೀತಿ ಪ್ರತಿಜ್ಞೆ ಅಂತೂ ಮಾಡ್ತಾರೆ. ಬಾಬಾ, ನಾನು ನಿನ್ನವರಾಗ್ಬಿಟ್ಟಿದ್ದೀನಿ. ಆದ್ರೆ ಹಿಂದಿನ ಲೆಕ್ಕಾಚಾರ, ಹಿಂದಿನ ಹೊರೆ ಸಮಾಪ್ತಿ ಮಾಡುವಂತಹ
ಜವಾಬ್ದಾರಿ ಬಾಬನ್ಗೆ ಕೊಡ್ಬೇಕು. ಮತ್ತೆ ಬಾಬನ್ ಕೊಟ್ಟಿದ್ಮೇಲೆ ಮತ್ತೆ ನಮ್ ಕೈಯಲ್ಲಿ ತಗೋಬಾರ್ದು. ನಾವು ಬಾಬನ್ ಮಕ್ಕಳಾದ್ಮೇಲೆ ಹಳೆಯ ಸಂಸ್ಕಾರ ಸ್ವಭಾವಕ್ಕೆ ವಶರಾಗಿ ಯಾವುದೆಲ್ಲ ಕರ್ಮಗಳನ್ನ ಮಾಡ್ತಾರೆ, ಮನ್ಸ ವಾಚ ಕರ್ಮನ ಸಂಬಂಧ ಸಂಪರ್ಕದಲ್ಲಿ ಅದು ಹೊರೆ ಇನ್ನ ಜಾಸ್ತಿ ಆಗತ್ತೆ. ಹುಡುಗಾಟಿಕೆಯಿಂದ, ಆಲಸ್ಯದಿಂದ ಇರ್ಬೋದು. ಇಲ್ಲ ಅಂದ್ರೆ ಮಾನ್ಯತೆ, ಗೌರವ, ಹೆಸರು ಬೇಕು, ಸಂಬಂಧಗಳ ಆಕರ್ಷಣೆಯಿಂದ ಇರ್ಬೋದು, ತಿರಸ್ಕಾರದಿಂದ ಇರ್ಬೋದು, ದ್ವೇಷದಿಂದ ಇರ್ಬೋದು. ಈ ನೆಗೆಟಿವಿಟಿಯಿಂದ, ವಿಕಾರಿ ಸಂಸ್ಕಾರಾల ಪ್ರಭಾವದಿಂದ ಈ ಹೊರೆ ನಾವು ಜಾಸ್ತಿ ಮಾಡ್ಕೊಳ್ತಾ ಇರ್ತೀವಿ. ಸಂಗಮ ಯುಗ ಅಂದ್ರೇನೆ ಪರಮದಷ್ಟು ಭಾಗ್ಯನೂ ಇರುತ್ತೆ, ಪರಮದಷ್ಟು ಸಂಪಾದನೆನೂ ಇರುತ್ತೆ, ಹಾಗೆ 1ಕ್ಕೆ 100ರಷ್ಟು ಶಿಕ್ಷೆನೂ ಇರುತ್ತೆ. ನಾವಿವಾಗ ಏನ್ ಜಮಾ ಮಾಡ್ಕೊಳ್ತೀವಿ 1ಕ್ಕೆ ಪರಮದಷ್ಟು ಸಿಗ್ತಾ ಹೋಗುತ್ತೆ. ನಾನು ಸೂಕ್ಷ್ಮ ಅವ್ಯಕ್ತ ಫರಿಷ್ಠಾ ಅಂದಾಗ ವ್ಯಕ್ತ ಶರೀರದ ಪ್ರಭಾವದಿಂದ ನಾನು ದೂರ, ಅತೀತವಾಗಿದ್ದೀನಿ. ಇಷ್ಟು ವರ್ಷಗಳು ನಾವು ಜ್ಞಾನದಲ್ಲಿ ಇದೀವಿ ಅಂದಾಗ 1 ಸೆಕೆಂಡ್ನಲ್ಲಿ, ಈಗೀಗ 1 ಸೆಕೆಂಡ್ನಲ್ಲಿ ಆತ್ಮ ಸ್ವರೂಪದಲ್ಲಿ ಸ್ಥಿತರಾಗ್ತಾ ನಾನು ಆತ್ಮ ಬಿಂದು ಲೈಟ್ ಆಗಿದ್ದೀನಿ. ನನ್ನ ಪ್ರಕಾಶ ಶರೀರದಲ್ಲಿ, ಪ್ರಕಾಶದ ಆಕಾರದಲ್ಲಿ ನನ್ನ ಬುದ್ಧಿಗೆ ಸ್ಪಷ್ಟವಾಗಿ ಆ ಒಂದು ಸೂಕ್ಷ್ಮ ಆಕಾರ ಕಾಣಿಸ್ಬೇಕು. 1 ಸೆಕೆಂಡಿನಲ್ಲಿ ಮನಸ್ಸು ಬುದ್ಧಿ ಏಕಾಗ್ರ ಮಾಡ್ತಾ ನಮ್ಮ ಬುದ್ಧಿ ಈ ದಿವ್ಯ ಸ್ವರೂಪವನ್ನ, ಇದು ನಮ್ಮದೇ ಸ್ವರೂಪ ಅಲ್ವಾ, ಈ ಸ್ವರೂಪವನ್ನ ಅನುಭವ ಆಗ್ತಿದೀಯಾ? ಅಕ್ಕೋರ್ ಕೇಳ್ತಾ ಇದ್ದಾರೆ. ಆ ಸ್ಪಷ್ಟತೆ ಇದೆಯಾ ಆ ಸ್ಥಿತಿಯಲ್ಲಿ? ಇದನ್ನ ಮೊಟ್ಟ ಮೊದಲು ನಮ್ಮನ್ನ ನಾವೇ ಪರಿಶೀಲನೆ ಮಾಡ್ಕೋಬೇಕು, ಚೆಕ್ ಮಾಡ್ಕೋಬೇಕು. ಬುದ್ಧಿ ದಿವ್ಯ ಸ್ವರೂಪದಲ್ಲಿ ಇಲ್ಲ ಅಂದಾಗ ತನ್ನ ಈ ದಿವ್ಯ ಸ್ವರೂಪವನ್ನ ನೋಡ್ತಾ ಆ ಸ್ವರೂಪವನ್ನ ನೋಡುವಷ್ಟು ಶಕ್ತಿ, ತಾಕತ್ತು ನಮಗಿರಬೇಕು. ಆತ್ಮನಲ್ಲಿ ಆ ತಾಕತ್ತು, ಆ ಶಕ್ತಿ ಇಲ್ಲ. ಈ ದೇಹ ಬಾನದಿಂದ ಡಿಟ್ಯಾಚ್ ಆಗುವಂತಹ ಶಕ್ತಿ ಆತ್ಮಗಿಲ್ಲ ಇವಾಗ. ಅನೇಕ ಜನ್ಮಗಳಿಂದ ಈ ದೇಹದಲ್ಲಿ ಸಿಕ್ಕಾಕೊಂಡಿದೆ. ಮತ್ತೆ ಈ ದೇಹ ಬಂಧನದಿಂದ ಬಿಡುಗಡೆ ಮಾಡಕ್ಕೆ ಬಾಬಾ ಬಂದಿದ್ದಾರೆ. ಇಡೀ ದಿನ ನಾವು ಯೋಚನೆ ಮಾಡಬೇಕು, ಪ್ರತಿಯೊಂದು ಸೆಕೆಂಡ್ ಯೋಚನೆ ಮಾಡಬೇಕು, ನಾನು ಆತ್ಮ, ನಾನು ಆತ್ಮ, ಈ ದೇಹ ಬೇರೆ, ಆತ್ಮ ಬೇರೆ. ಪ್ರತಿ ಕ್ಷಣನೂ ಇದನ್ನ ನಾವು ಯೋಚನೆ ಮಾಡಬೇಕು. ಒಂದೊಂದು ಸೆಕೆಂಡು ನಾನು ಆತ್ಮ ದಿವ್ಯ ಸ್ವರೂಪವಾಗಿದ್ದೀನಿ, ಸಚ್ಚಿತ್ ಆನಂದ ಸ್ವರೂಪನಾಗಿದ್ದೇನೆ. ಈ ಅನುಭೂತಿ ನಾನು ಮಾಡುತ್ತಿದ್ದೇನಾ?
ನಾನು ಮಾಡ್ತಿದ್ದೀನಾ ಇಲ್ವಾ ಇದು ನೋಡ್ಕೋಬೇಕು. ಎಷ್ಟು ಈ ಅಭ್ಯಾಸ ಸಹಜವಾಗಿ ಸ್ವಾಭಾವಿಕವಾಗಿ ನನ್ನದನ್ನಾಗಿ ಮಾಡ್ಕೊಂಡಿದ್ದೀನಿ. ಕೇವಲ ಕರ್ಮೇಂದ್ರಿಯ ಸಾರಿ ಕೇವಲ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿದ್ದೀನಿ. ಆದ್ರೆ ಮಾಡ್ತಾ ಮಾಡ್ತಾ ಕರ್ಮೇಂದ್ರಿಯಗಳಿಂದಲೂ ಸಹ ಡಿಟ್ಯಾಚ್ ಆಗ್ಬೇಕು. ಹಗುರವಾಗಿರ್ಬೇಕು. ಈ ಹೊರೆಗಳಿಂದ ನಾವು ಹಗುರವಾಗಿ ಇರ್ಬೇಕು. ಒಂದು ವೇಳೆ ಈ ರೀತಿ ಇಲ್ಲ ಅಂದಾಗ ಆಲ್ರೆಡಿ ನಮ್ಮಲ್ಲಿ ಹಿಂದಿನ ಹೊರೆ ಇದೆ. ಮತ್ತೆ ವರ್ತಮಾನ ಸಮಯದಲ್ಲೂ ಇನ್ನ ಹೊರೆಯನ್ನ ಸೇರಿಸ್ಕೊಳ್ತಾ ಹೋದ್ರೆ ಅದು ಜಾಸ್ತಿ ಆಗ್ಬಿಡುತ್ತೆ. ಮನ ಸಂಕಲ್ಪ, ಮಾತು, ಕರ್ಮದಲ್ಲಿ, ಸಂಬಂಧದಲ್ಲಿ ಬಾಬಾ ನಮ್ಗೆ ಶ್ರೀಮತದ ಗೆರೆಯನ್ನ ಹಾಕಿದ್ದಾರೆ. ಆ ಗೆರೆಯನ್ನ ದಾಟಿ ನಾವ್ ಈಚೆ ಬರ್ಕೂಡುದು. ಅಮೃತ ವೇಳೆ ಎದ್ದು ಕೇವಲ ಹೆಸರಿಗೆ ಮಾತ್ರ ಎದ್ದೋಳೋದು, ಕುತ್ಕೊಳ್ಳೋದು ಅಲ್ಲ. ಆದ್ರೆ ನಾನು ಲೈಟ್ ಹೌಸ್, ಮೈಟ್ ಹೌಸ್ ಆಗಿ ಎಷ್ಟು ಬಾಬನ್ ಜೊತೆಯಲ್ಲಿ ಪವರ್ಫುಲ್ ಸ್ಥಿತಿಯಲ್ಲಿ ನಾನು ಕೂತ್ಕೋಬೇಕು. ಅಮೃತ ವೇಳೆ ಎದ್ದ ಮೇಲೆ ಪವರ್ಫುಲ್ ಸ್ಥಿತಿಯನ್ನ ಅನುಭವ ಮಾಡಬೇಕು. ಬೀಜರೂಪ ಸ್ವರೂಪದಲ್ಲಿ ಸ್ಥಿತರಾಗ್ತಾ ಆ ಸ್ಥಿತಿನಿ ಅನುಭವ ಮಾಡ್ತಾ ಎಲ್ಲ ದುಃಖಿ ಅಶಾಂತಿಯ ಆತ್ಮರ ಹಾಗೆ ಭಕ್ತರ ಒಂದು ಕೂಗನ್ನ ಕೇಳಬೇಕು. ಹಾಗೆ ಮಾಡೋದು ಬಿಟ್ಟು ಸ್ವಲ್ಪ ನಿದ್ರೆ, ಸ್ವಲ್ಪ ವ್ಯರ್ಥ ಸಂಕಲ್ಪ ಮಾಡ್ತಾ ಇದ್ರೆ ಹೊರೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗೆ ಕ್ಲಾಸ್ನಲ್ಲೂ ಸಹ ನಾನು ಹೇಗೆ ಕೂತ್ಕೊಳ್ತೀನಿ, ಹೇಗೆ ಕೂತ್ಕೋಬೇಕಂತಾನೂ ಬಾಬಾ ಶ್ರೀಮತವನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಮಹಾವಾಕ್ಯವನ್ನ ನಾನು ಸಮಾವೇಶ ಮಾಡ್ಕೊಳ್ತಾ ಸ್ವಯಂ ಭಗವಂತ ಓದಿಸ್ತಾ ಇದ್ದಾರೆ ಅನ್ನೋ ಒಂದು ಖುಷಿಯಲ್ಲಿ, ಆನಂದದಲ್ಲಿ ನಾನಿರ್ಬೇಕು. ಇಡೀ ದಿನ ನಾನು ಯಾವ ಕರ್ಮ ಮಾಡ್ತೀನಿ ಆ ಕರ್ಮದ್ದು ಸಹ ಬಾಬಾ ನನಗೆ ಚಾರ್ಟ್ ಕೊಟ್ಟಿದ್ದಾರೆ, ಶ್ರೀಮತವನ್ನ ಕೊಟ್ಟಿದ್ದಾರೆ. ಬಾಬಾ ನಮ್ಗೆ ಯಾವ ಪಾಯಿಂಟ್ ಕೊಟ್ಟಿದ್ದಾರೆ ಅದನ್ನ ಪ್ರಯೋಗ ಮಾಡ್ಬೇಕು. ಆ ಆ ಆ ಪ್ರಯೋಗವನ್ನ ಮಾಡ್ತಾ ಮಾಡ್ತಾ ನಾನ್ ನಿರ್ಬಂಧನನಾಗ್ತಿದ್ದೀನಾ? ಈ ರೀತಿ ನಮ್ಮನ್ನ ನಾವೇ ನೋಡ್ಕೋಬೇಕು. ಪ್ರತಿನಿತ್ಯ ನಾನು ಮುರಳಿ ಕೇಳ್ತೀನಿ. ಆದ್ರೆ ನಾನಿದರ ಎಲ್ಲದ್ರಿಂದ ಮುಕ್ತನಾಗ್ತಾ ಇಲ್ಲ ಅಂದಾಗ ಅದಕ್ಕೆ ಕಾರಣ ಏನು? ಬಾಬಾ ಯಾವ ಜ್ಞಾನವನ್ನ ತಿಳಿಸ್ತಾ ಇದ್ದಾರೆ ಅದನ್ನ ಜೀರ್ಣ ಮಾಡ್ಕೊಳ್ತಾ ಅದನ್ನ ಶಕ್ತಿ ಸ್ವರೂಪಂಗ ನಾನು ಪರಿವರ್ತನೆ ಮಾಡ್ಕೋಬೇಕು. ಈ ಎಲ್ಲಾ ಪ್ರಭಾವಗಳಿಂದ ನಾನು ಮುಕ್ತನಾಗ್ಬೇಕು. ಸ್ವಭಾವ ಸಂಸ್ಕಾರಗಳಿಂದ ಮುಕ್ತನಾಗ್ಬೇಕು. ವಾಸ್ತವಿಕ ಜ್ಞಾನ ಅಂದ್ರೆ ಕೆಲಸ ಮಾಡುತ್ತೆ ಅಂದಾಗ ಅದರ ರಿಸಲ್ಟ್ ಆಗಿದೆ ನಾವು ಸತ್ಯ ಯೋಗಿಗಳಾಗ್ಬಿಡ್ತೀವಿ. ಯಾರಿಗೆ ಬುದ್ಧಿಯಲ್ಲಿ ಜ್ಞಾನ ಕುತ್ಕೊಳ್ಳುತ್ತೆ ಅವರು ಮಹಾನ್ ಯೋಗಿಗಳಾಗ್ತಾರೆ. ಯೋಗಿ ಅಂದ್ರೇನೆ ನಾನು ಎನ್ನೋದು ಸಮಾಪ್ತಿ ಮಾಡೋದು. ಯಾಕಂದ್ರೆ ನಾನು ಆತ್ಮ. ಯೋಗಿ ಅಂದ್ರೇನೆ ನನ್ನ ಸಂಬಂಧ ಬಾಬನ ಜೊತೆ ಇರೋದು, ನನ್ನ ತಂದೆಯ ಜೊತೆ ನನ್ನ ಸಂಬಂಧ ಇಟ್ಕೊಳ್ಳೋದು. ಯಾವಾಗ ನಾವು ಸತ್ಯವಾಗಿ ಯೋಗಿ ರಿಸಲ್ಟ್ ಇಲ್ಲ ಅಂದಾಗ ನಾನು ಜ್ಞಾನವನ್ನ ಸುಮ್ಮನೆ ಕೇಳ್ತೀನಿ ಬಿಟ್ರೆ ಜ್ಞಾನ ನಾನು ಶಸ್ತ್ರದ ರೂಪದಲ್ಲಿ ಉಪಯೋಗಿಸ್ತಾ ಇಲ್ಲ ಅಥವಾ ಶಕ್ತಿ ರೂಪದಲ್ಲಿ ನಾನು ಪರಿವರ್ತನೆ ಮಾಡ್ಕೊಂಡಿಲ್ಲ. ಅದಕ್ಕೆ ನಮ್ಗೆ ಹೊರೆ ಮೇಲೆ ಹೊರೆ ಸೇರ್ಕೊಳ್ತಾ ಹೋಗುತ್ತೆ. ಸಂಬಂಧದಲ್ಲಿ ಬರ್ತಾ ಲೆಕ್ಕಾಚಾರಗಳು ಆಗ್ತಾ ಹೋಗುತ್ತೆ. మరి ವೆರೈಟಿ ಆತ್ಮರು ವೆರೈಟಿ ಸಂಸ್ಕಾರಗಳಿರುತ್ತಲ್ವಾ? ಮತ್ತೆ ಈ ಲೆಕ್ಕಾಚಾರಗಳು
ಯಾರಿಂದ ಯಾವ ರೂಪದಲ್ಲಿ ಬರುತ್ತೆ. ಮಾಯೆ ಒಂದೊಂದು ಬಾರಿ ಈಶ್ವರೀಯ ರೂಪದಲ್ಲೂ ಸಹ ಬರುತ್ತೆ. ಮಾಯಾರಾವಣ ವೆರೈಟಿ ರೂಪದಲ್ಲಿ ಮಾಯೇನೂ ಸಹ ಬರುತ್ತೆ. ಇಲ್ಲ ಅಂದ್ರೆ ನಾವು ಮೋಸ ಹೋಗ್ಬಿಡ್ತೀವಿ. ಆವಾಗ ನನಗೆ ಕೆಲವರು ಇಷ್ಟ ಆಗ್ತಾರೆ, ಕೆಲವರು ಇಷ್ಟ ಆಗೋದಿಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ ನನಗೆ ಯಾವ ಫೀಲಿಂಗ್ಸ್ ಬರುತ್ತೆ ಅದೆಲ್ಲ ಹಿಂದಿನ ಲೆಕ್ಕಾಚಾರಗಳಿರುತ್ತೆ. ನಾನು ಆತ್ಮಿಕ ದೃಷ್ಟಿಯಲ್ಲಿ ಸಮಾನವಾಗಿ ಎಲ್ಲರನ್ನ ನೋಡೋದಿಲ್ಲ. ಪ್ರಭಾವದಲ್ಲಿ ಬಂದ್ಬಿಡ್ತೀನಿ ಅಂದಾಗ ನಾನು ಆವಾಗ ನಾನು ತಿಳ್ಕೋಬೇಕು ನಾನು ಹಿಂದಿನ ಲೆಕ್ಕಾಚಾರದಲ್ಲೂನು ಸಿಕ್ಕಾಕೊಳ್ತಾ ಇದ್ದೀನಿ. ಜ್ಞಾನಿ ಆತ್ಮರು ಅಂದರೇನೆ ಶಕ್ತಿಶಾಲಿಗ ಆಗೋದು. ಲೆಕ್ಕಾಚಾರದ ಹೊರೆಗೆ ಅಗ್ನಿ ಹಾಕೋದು ಸಹ ಸುಟ್ಟಾಕೋದು ಸಹ ಬಹಳ ಸಹಜ ಅಂತಿದ್ದಾರೆ ಅಕ್ಕೋರು. ಅದಕ್ಕೆ ಮೊದಲನೇದಾಗಿ ನಮ್ಮ ಹೊರೆ ಹಾಗೂ ವ್ಯರ್ಥ. ಅಂದ್ರೆ ವ್ಯರ್ಥನೇ ಹೊರೆ ಆಗ್ಬಿಡುತ್ತೆ. ವ್ಯರ್ಥವನ್ನ ಸಮಾಪ್ತಿ ಮಾಡ್ಬೇಕು. ಕೊಂತಮಂದಿ ಸ್ವಲ್ಪ ಅಂದ್ರೆ ಕೆಲವರು ಹೇಳ್ತಾರೆ ನಾವು ಹಾಗೆ ಮಾತನಾಡ್ತಾ ಇದೀವಿ. ಹಾಗೆ ನಾವೇನು ವೇಸ್ಟ್ ಮಾಡ್ತಾ ಇಲ್ಲ. ಸುಮ್ನೆ ಸಾಧಾರಣವಾಗಿ ಮಾತನಾಡ್ತಾ ಇರೋದು. ಹಾಗೆ ಮಾತನಾಡ್ತಾ ಇದೀವಿ. ಹಾಗೆ ಮಾಡ್ತಿದೀವಿ ಅಂತ ಹೇಳ್ತಾರೆ. ಹಾಗೆ ಮಾತನಾಡಕ್ಕೆ ಬಾಬಾ ನಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಲ್ವಾ? ಹಾಗೆ ಸಮಯ ವ್ಯರ್ಥವಾಗಿ ಕಳೆದ್ಬಿಡ್ತೀವಿ. ಎಲ್ಲ ಆತ್ಮರ ಜೊತೆ ನನ್ಗೆ ಸೇವಾ ಸಂಬಂಧ ಮಾತ್ರ ಇದೆ. ಮತ್ತೆ ಲೌಕಿಕವನ್ನ ಅಲೌಕಿಕವಾಗಿ ಪರಿವರ್ತನೆ ಮಾಡ್ಕೋಬೇಕು. ಆಗ ಲೌಕಿಕದ ಲೆಕ್ಕಾಚಾರಗಳೆಲ್ಲ ಸಹಜವಾಗಿ ಸಮಾಪ್ತಿ ಆಗ್ಬಿಡುತ್ತೆ. ನಮ್ಗೆ ಎಲ್ಲರ ಪ್ರತಿ ಸ್ನೇಹ ಇರಬೇಕು, ಆದ್ರೆ ಮೋಹ ಇರಕೂಡುದು. ಲೌಕಿಕ ಇಲ್ಲ ಅಂದ್ರೆ ಅಲೌಕಿಕವಾಗಿ ಸಿಕ್ಕಾಕೊಳ್ತಾರೆ. ಇವರು ಒಳ್ಳೆಯವರು, ಇವರು ನನ್ನವರು, ಈ ರೀತಿ ನಮ್ಗೆ ಫೀಲಿಂಗ್ಸ್ ಬರೋದೂನು ಸಹ ಅಲೌಕಿಕದಲ್ಲಿ ಸಿಕ್ಕಾಕೊಳ್ತೀನಿ. ಅದು ಮೋಹ ರೂಪ ತಗೊಳುತ್ತೆ ಅಂತ ಅಕ್ಕೋರ್ ಹೇಳ್ತಿದ್ದಾರೆ. ಆ ಈ ಈ ಈ ಪ್ರಕಾರವಾಗಿ ಕೆಲವರ ಮೇಲೆ ದ್ವೇಷ ತಿರಸ್ಕಾರ ಬರುತ್ತೆ. ಇಲ್ಲ ಅಂದ್ರೆ ಮೋಹದಲ್ಲಿ ಸಿಕ್ಕಾಕೊಳ್ತಾರೆ. ಮತ್ತೆ ಈ ಈ ಪ್ರಕಾರವಾಗಿ ನಮ್ಗೆ ಭೇದ ಭಾವ ಇದ್ದಾಗ ನಾನು ಫರಿಷ್ಠ ಆಗಕ್ಕೆ ಸಾಧ್ಯ ಇಲ್ಲ. ಈ ಕರ್ಮ ಕ್ಷೇತ್ರದಲ್ಲಿ ನಾನು ಕರ್ಮ ಮಾಡ್ತಾ ನನ್ನ ವೃತ್ತಿಯನ್ನ ಪರಿಶೀಲನೆ ಮಾಡ್ಕೋಬೇಕು. ನಾ ವೃತ್ತಿಲೋ ನಾ ವೃತ್ತಿಯಲ್ಲಿ ಯಾವ ಸಂಸ್ಕಾರ ಇದೆ? ನನ್ನ ಭಾವನೆಯಲ್ಲಿ ಆತ್ಮರ ಸಂಬಂಧದಲ್ಲಿ ಬರ್ತಾ ಸ್ವಾರ್ಥ ಇದೆಯಾ? ಸ್ವಾರ್ಥ ಇರಕೂಡುದು. ಇವ್ರು ಹೀಗಿರ್ಬೇಕು, ಅವ್ರು ಹಾಗಿರ್ಬೇಕು, ಇವರು ನಾನ್ ಹೇಳ್ದ ಹಾಗೆ ಮಾಡ್ಬೇಕು, ನಾನು ನಾನು ಹೇಳಿದ್ದನ್ನೇ ಕೇಳ್ಬೇಕು. ಈ ರೀ ಈ ರೀತಿ ನಮ್ಗೆ ಸಂಕಲ್ಪ ಬರ್ಕೂಡುದು.
ಆವಾಗ ನಾವೇನ್ ಎಕ್ಸ್‌ಪೆಕ್ಟ್ ಮಾಡ್ತೀವಿ ಆ ರೀತಿ ಅವ್ರು ಇಲ್ಲ ಅಂದಾಗ ನಮ್ಗೆ ಆತ್ಮಿಕ ಭಾವನೆನೂ ಸಹ ಇರೋದಿಲ್ಲ. ಆ ರೀತಿ ನಾವ್ ಫರಿಷ್ಠ ಆಗ್ಬೇಕು ಅಂದ್ರೆ ಆ ರೀತಿ ಭಾವನೆಗಳನ್ನ ಪರಿವರ್ತನೆ ಮಾಡ್ಕೋಬೇಕು. ಸೇವೆಯ ಪ್ರವೃತ್ತಿಯಲ್ಲಿ ಬರ್ತಾ ಸೂಕ್ಷ್ಮವಾಗಿ ನಾನಿಷ್ಟು ಮಾಡಿದೆ, ನನಗೆ ಹೆಸರು ಬೇಕು, ನನ್ನ ಸೇವೆಯನ್ನ ಗುರುತಿಸ್ಬೇಕು. ಈ ರೀತಿ ಸೂಕ್ಷ್ಮವಾಗಿ ಸಂಕಲ್ಪಗಳು ನಡೆಯುತ್ತೆ. ಇದೆಲ್ಲ ಸೂಕ್ಷ್ಮವಾಗಿ ಹೊರೆಯನ್ನ ಹೊತ್ಕೊಳ್ಳೋದು, ಸೂಕ್ಷ್ಮವಾಗಿರೋದೇ ದೊಡ್ಡದಾಗ್ಬಿಡುತ್ತೆ, ದೊಡ್ಡದಾಗಿ ಬಂದ್ಬಿಡುತ್ತೆ ಅಂತ ಅಕ್ಕೋರು ಹೇಳ್ತಿದ್ದಾರೆ. ಅನಾವಶ್ಯಕವಾಗಿ ಸೇವಾ ಸಂಬಂಧವನ್ನ ಬಿಟ್ಟು ನನ್ನ ಸಂಸ್ಕಾರಕ್ಕೆ ವಶರಾಗಿ ನಾನೇನಾದ್ರೂ ಮಾಡಿದ್ರೂನು ಅದೂ ಸಹ ಹೊರೆ ಆಗ್ಬಿಡುತ್ತೆ. ಆ ಹೊರೆಯಿಂದಲೂ ಸಹ ನಾನು ಹಾರಿ ಹೋಗಕ್ಕೆ ಆಗೋದಿಲ್ಲ. ನಾನು ಅವ್ಯಕ್ತ ಪರಿಷ್ಠ ಆಗಕ್ಕೆ ಸಾಧ್ಯ ಇಲ್ಲ. ಈ ಹೊರೆಗಳೆಲ್ಲ ನಮ್ಮನ್ನ ಹಾರಕ್ಕೆ ಬಿಡೋದಿಲ್ಲ. ಹೃದಯ ಪುಷ್ಪದಾದಿ ಇದ್ದಾಗ ಸಾಕಾರ ಬ್ರಹ್ಮ ಬಾಬಾ ಇದ್ದಾಗ ಒಬ್ಬರು ಇರೋರು ಆ ಅಕ್ಕ ಸುಮ್ನೆ ಟೈಮ್ ಪಾಸ್ ಮಾಡ್ತಿದ್ರು. ಸುಮ್ನೆ ಟೈಮ್ ಪಾಸ್ ಮಾಡ್ತಿದ್ರು. ಜ್ಞಾನ ಯೋಗದಲ್ಲೂ ಸಹ ಅಷ್ಟು ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಎಲ್ಲರೂ ಸೇವೆ ಮಾಡ್ತಿದ್ರೆ ಅವ್ರು ಆರಾಮಾಗಿರೋರು. ಒಂದಿನ ಸಂದೇಶ ತಗೊಂಡ್ ಬಂದಿದ್ರು. ಈ ಅಕ್ ಈ ಅಕ್ಕ ಜಾಸ್ತಿ ದಿನ ಇರೋದಿಲ್ಲ, ಶರೀರ ಬಿಟ್ಬಿಡ್ತಾರೆ ಅಂತ ಸಂದೇಶವನ್ನ ತಗೊಂಡ್ ಬಂದಿದ್ರು. ಮತ್ತೆ ಪರಮಾತ್ಮ ತಂದೆಯ ಪಾಲನೆ ತಗೊಂಡು ಆ ಹೊರೆ ಹೊತ್ಕೊಂಡು ಅಂದ್ರೆ ಪಾಲನೆ ತಗೊಂಡು ಏನು ಸೇವೆ ಮಾಡದೆ ಹೊರೆಯನ್ನ ಹೊತ್ಕೊಂಡ್ರು, ಹೊರೆ ಜಾಸ್ತಿ ಮಾಡ್ಕೊಂಡ್ರು. ಮತ್ತೆ ಸಂದೇಶಿ ಬಂದು ಬಾಬನ್ಗೆ ಹೇಳಿದ್ರು, ಮತ್ತೆ ಬ್ರಹ್ಮ ಬಾಬಾ ಮಮ್ಮಾಗ್ ಹೇಳಿ ಅಂತ ಹೇಳಿದ್ರು. ಮತ್ತೆ ಮಮ್ಮ ಹೋಗಿ ಅವ್ರಿಗೆ ತಿಳ್ಸಿದ್ರು ನೀವು ಶರೀರ ಬಿಡ್ತೀರಾ ಅಂತ ಹೇಳಿ. ಮಮ್ಮನಿಗೆ ಹೇಳಿದ್ರು, ಮಮ್ಮ ಯುಕ್ತಿಯಿಂದ ತಿಳಿಸಿ ಈ ಮಗು ಈ ಹೊರೆಯಿಂದ ಈಚೆ ಬರ್ಬೇಕು ಅಂತ ಹೇಳಿ ಬ್ರಹ್ಮ ಬಾಬಾ ಹೇಳಿದ್ರು. ಸೊ 10 ದಿವಸದಲ್ಲಿ ಇವರು ಶರೀರ ಬಿಡ್ತಾರೆ ಅಂತ ಹೇಳಿ ಯುಕ್ತಿಯಿಂದ ಮಮ್ಮ ಹೋಗಿ ಅವ್ರಿಗೆ ತಿಳಿಸಿದ್ರು. ಆಗ ಅವರಿಗೆ ರಿಯಲೈಸೇಷನ್ ಆಯ್ತು. ಪೂರ್ತಿ ದಿನ ಅಂದ್ರೆ ಸುಮ್ನೆ ಮುರಳಿ ಕೇಳೋರು, ಏನೋ ಹೆಸರಿಗೆ ಮಾತ್ರ ಯೋಗ ಮಾಡೋರು. ಆದ್ರೆ ಹಾಗೆ ಟೈಮ್ ಪಾಸ್ ಮಾಡಿದ್ರು. ಮತ್ತೆ ಏನು ಜಮಾ ಮಾಡ್ಕೊಂಡಿಲ್ಲ. ಆಗ ಕೇಳಿದ್ರು, ದಿನ ರಾತ್ರಿ ನಾನು ಸೇವೆ ಮಾಡ್ತೀನಿ, ನನಗೆ ಸೇವೆ ಕೊಡಿ ಅಂತ ಕೇಳಿದ್ರು. ರಾತ್ರಿ 2-3 ಗಂಟೆ ಮಾತ್ರ ಮಲಗೋರು. ಮತ್ತೆ ಇಡೀ ದಿನ ಸೇವೆ ಮಾಡ್ತಾ ಇದ್ರು. ಹತ್ತು ದಿವಸ ಆದ್ಮೇಲೆ ಪೂರ್ತಿ ಶರೀರ ಎಲ್ಲ ಊದ್ಕೊಂಡ್ ಬಿಡ್ತು. ಎಲ್ಲರೂ ಬಂದು ಬಾಬನ್ಗೆ ಹೇಳಿದ್ರು, ಬಾಬಾ ಅವರು ತುಂಬಾ ಕಷ್ಟ ಪಡ್ತಿದ್ದಾರೆ, ತುಂಬಾ ಹಿಂಸೆ ಆಗ್ತಿದೆ ಅವ್ರಿಗೆ ಅಂತ ಬ್ರಹ್ಮ ಬಾಬನಿಗೆ ಹೇಳಿದ್ರು. ಶ್ವಾಸ ತಗೊಳಕ್ ಆಗ್ತಿಲ್ಲ ಅವ್ರಿಗೆ. ಆ ಅಂದ್ರೆ ಆತ್ಮ ಶರೀರ ಬಿಟ್ಟು ಹೋಗ್ತಾ ಇಲ್ಲ,
ಆದ್ರೆ ಆತ್ಮನಿಗೆ ಆ ಶರೀರದಲ್ಲಿ ತುಂಬಾ ಕಷ್ಟ ಆಗ್ತಿದೆ, ತುಂಬಾ ಹಿಂಸೆ ಪಡ್ತಿದ್ರು, ತುಂಬಾ ನರಳ್ತಾ ಇದ್ರು. ಅಂದ್ರೆ ಅದು ಪಾಲನೆಯ ಹೊರೆ ಹೊತ್ಕೊಂಡಿದಿರಲ್ಲ, ಈಶ್ವರ ತಂದೆ ಕೊಟ್ಟಿರೋ ಪಾಲನೆಯ ಹೊರೆ. ಆ ಹೊರೆಯಿಂದ ಅಂದ್ರೆ ಆತ್ಮನಲ್ಲಿ ಶಕ್ತಿ ಇಲ್ಲ. ಶರೀರ ಬಿಡುವಂತಹ ಶಕ್ತಿನೂ ಇರ್ಲಿಲ್ಲ. ಆವಾಗ ಮಮ್ಮ ಬಾಬಾ ಬಂದು ಚ ತುಂಬಾ ಶಕ್ತಿಶಾಲಿ ಯೋಗ ಮಾಡಿ ಆ ಆತ್ಮನಿಗೆ ಮುಕ್ತಿ ಕೊಟ್ರು. ಅಂದ್ರೆ ಈ ಬ್ರಾಹ್ಮಣ ಜೀವನ ಏನಿದೆ, ಇದು ಬಾಬಾ ಕೊಟ್ಟಿರುವಂತಹ ಕೊಡುಗೆ. ಇದು ವರದಾನಿ ಜನ್ಮ ಆಗಿದೆ. ಈ ವರದಾನಿ ಜನ್ಮಕ್ಕೆ ಈ ವರದಾನಿ ಜನ್ಮಕ್ಕೆ ಕೇವಲ ಅಂದ್ರೆ ಈ ವರದಾನಿ ಜನ್ಮ ಏನಿದೆ ಕೇವಲ ಲೋಕ ಕಲ್ಯಾಣ, ವಿಶ್ವ ಕಲ್ಯಾಣ ಮಾಡೋದಕ್ಕಾಗಿ. ಮನಸ ವಾಚ ಕರ್ಮನೂ ಸಹ ಶ್ರೀಮತ ಅನುಸಾರವಾಗಿ ನಾನಿರ್ಬೇಕು. ಅದನ್ನ ಬಿಟ್ಟು ನನಗೆ ಹೇಗ್ ಬೇಕೋ ಹಾಗಿದ್ರೆ ಅದನ್ನು ಸಹ ನಾನು ಹೊರೆ ಹೊತ್ಕೊಂಡ್ ಬಿಡ್ತೀನಿ. ಆವಾಗ ನಾನು ಹಾರ್ಕೊಂಡು ಹೋಗಕ್ಕಾಗಲ್ಲ. ಹಾರುವ ಕಲೆಯಲ್ಲಿ ನಾನು ಹೋಗಕ್ಕಾಗೋದಿಲ್ಲ. ಸಂಬಂಧದಲ್ಲಿ ಬರ್ತಿದ್ರೂನು ಸಹ ಏನಾಗುತ್ತೆ, ಚಿಕ್ಕ ಚಿಕ್ಕ ಪರಿಸ್ಥಿತಿಗಳು ಬಂದಾಗ ಮೂಡ್ ಆಫ್ ಆಗ್ತಾರೆ. ಸ್ಥಿತಿ ಅಪ್ಸೆಟ್ ಆಗ್ತಾ ಇರುತ್ತೆ, ಮೂಡ್ ಆಫ್ ಆಗ್ತಾ ಇರ್ತಾರೆ. ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಚಿಕ್ಕ ಚಿಕ್ಕ ಪರಿಸ್ಥಿತಿನೇ. ಆವಾಗ ಚಿಕ್ಕ ಚಿಕ್ಕ ಪರಿಸ್ಥಿತಿಗೆ ಹಾಗಾಗ್ಬಿಟ್ರೆ ನಾವು ಹಾರುವ ಕಲೆಯಲ್ಲಿ ಹೇಗ್ ಹೋಗ್ತೀವಿ? ಅದಕ್ಕೋಸ್ಕರ ನಮ್ಮನ್ನ ನಾವು ನೋಡ್ಕೋಬೇಕು. ಇವತ್ತು ಈ ಸಮಯದಲ್ಲಿ ನಾನ್ ಶರೀರ ಬಿಟ್ರೆ ನನ್ನ ಸ್ಥಿತಿ ಹೇಗಿದೆ? ಎಲ್ಲಾ ಪ್ರಭಾವಗಳಿಂದ ನಾನ್ ಮುಕ್ತನಾಗಿದ್ದೀನಾ? ಯಾವುದೇ ಹೊರೆ ಇಲ್ವಾ? ಈ ರೀತಿ ನನ್ನ ಸ್ಥಿತಿ ಇದೆಯಾ? ಅಥವಾ ಏನಾದ್ರೂ ಸಂಕಲ್ಪ ಬರುತ್ತಾ? ಅವ್ರಿಂಗ್ ಮಾಡಿದ್ರು, ಇವ್ರಂಗ್ ಮಾಡಿದ್ರು, ಇದು ಹೀಗ್ ನಡೆದಿದೆ, ಹಾಗ್ ನಡಿಬಾರ್ದಾಗಿತ್ತು. ಆ ರೀತಿ ವ್ಯರ್ಥ ಸಂಕಲ್ಪಗಳು ನಡೆಯುತ್ತಾ? ಆ ರೀತಿ ವ್ಯರ್ಥ ಸಂಕಲ್ಪಗಳು ನಡೆದ್ರೆ ನಾವು ಹಾರುವ ಕಲೆಯನ್ನ ಅನುಭವ ಮಾಡಕ್ಕಾಗೋದಿಲ್ಲ. ಪ್ರತಿಯೊಂದು ಸೆಕೆಂಡು ಸಹ ನಾವು ಸಫಲ ಮಾಡ್ಕೋಬೇಕು. ಸಮರ್ಥ ಸಂಕಲ್ಪಗಳಿಂದ, ಜ್ಞಾನದ ಮನನ ಚಿಂತನೆಯಿಂದ, ಸ್ವಕಲ್ಯಾಣ ಕೊರಕು ಅನ್ಯರ ಕಲ್ಯಾಣಕ್ಕಾಗಿ ನಾವು ಯೋಚನೆ ಮಾಡಬೇಕು. మన ಕರ್ಮಗಳಲ್ಲಿ ಸಾಧಾರಣತೆ ಕೂಡ ಇರಕೂಡದು. ಸೂಕ್ಷ್ಮ ಖಜಾನೆಗಳನ್ನ ವ್ಯರ್ಥವಾಗಿ ಕಳಿಬಾರದು. ನಮ್ಮ ಪ್ರಾಪ್ತಿಗಳನ್ನ ವ್ಯರ್ಥ ಮಾಡ್ಕೋಬಾರ್ದು. ನಾನೇ ಧಾರಣೆ ಮಾಡ್ಕೊಂಡು ಅನ್ಯರಿಗೆ ನಾನು ಉದಾಹರಣೆ ಆಗಿಲ್ಲ ಅಂದಾಗ, ಆದರ್ಶವಾಗಿ ಇಲ್ಲ ಅಂದಾಗ, ಬಾಬಾ ಕೊಟ್ಟಿರೋ ಸೂಕ್ಷ್ಮ ಖಜಾನೆಗಳನ್ನ ನಾನು ಉಪಯೋಗಿಸಲ್ಲ ಅಂದಾಗ, ಯಾವುದಕ್ಕೆ ಬಾಬಾ ನನಗ್ ಕೊಟ್ಟಿದ್ದಾರೆ ಅದನ್ನ ಯೋಚನೆ ಮಾಡ್ಬೇಕು. ಬಾಬಾ ಕೊಟ್ಟಿರೋ ಸಂಪತ್ತನ್ನ ಉಪಯೋಗಿಸಿಲ್ಲ ಅಂದಾಗ, ಧಾರಣೆ ಮಾಡಿಲ್ಲ ಅಂದಾಗ, ಅನ್ಯರಿಗೆ ಕೊಟ್ಟಿಲ್ಲ ಅಂದಾಗ ಅದು ನಾನು ವ್ಯರ್ಥವಾಗಿ ಕಳೀತಾ ಇದ್ದೀನಿ. ಯಾರಿಗಾದ್ರೂ ನಾವು ಈ ಕಾರ್ಯ ಮಾಡಿ, ಒಳ್ಳೆ ಕಾರ್ಯ ಇದು ಅಂತ ಹೇಳ್ತೀವಿ. ಅವ್ರು ಮಾಡಿಲ್ಲ ಅಂದಾಗ ನಿಮ್ಗೆ ಏನನ್ಸುತ್ತೆ? ಇವ್ರ ಅದೃಷ್ಟದಲ್ಲಿ ಇಲ್ಲ, ಮಾಡಿಲ್ಲ ಅಂತ ಅನ್ಕೊಳ್ತೀವಲ್ವಾ? ಹಾಗೆ ಬಾಬಾ ನಮ್ಗ ಆ ಶಬ್ದಗಳು ಉಪಯೋಗಿಸಲ್ಲ. ಆದ್ರೆ ನಮ್ಮನ್ನ ನಾವೇ ನೋಡ್ಕೋಬೇಕು. ನನ್ನ ಪುರುಷಾರ್ಥದಲ್ಲಿ ಯಾವ ಕಮ್ಮಿ, ಯಾವ ಕೊರತೆ ಇದೆ ಅರ್ಥ ಮಾಡ್ಕೊಳ್ತಾ
ಅರ್ಥ ಮಾಡ್ಕೊಳ್ತಾ ಹೋದಾಗ ನಮ್ಮ ಬಲಹೀನತೆಗಳಿಂದ ನಾವೇ ಈಚೆ ಬರ್ಬೋದು. ಬಲಹೀನತೆಗಳನ್ನ ನಾವೇ ಬಿಡ್ಬೋದು. ಯೋಗಿಗಿನ್ ಯೋಗಿಗೆ ಹುಡುಗಾಟಿಕೆ ಮತ್ತೆ ನಿರ್ಲಕ್ಷ್ಯವಾಗಿರೋದು ಅಥವಾ ಆಲಸ್ಯ ಏನಿದೆ ಇದು ಯೋಗಿಗೆ ಶತ್ರುಗಳು. ಈ ಪುರುಷಾರ್ಥದ ಮಾರ್ಗದಲ್ಲಿ ಇವೆಲ್ಲವನ್ನ ದಾಟುಕೊಂಡು ನಾನು ಹೋದಾಗ್ಲೇ ನಾನು ಫರಿಷ್ಠ ಆಗಕ್ಕೆ ಸಾಧ್ಯ. ಎಲ್ಲರಿಗೂ ಇಷ್ಟ ಆಗತ್ತೆ, ಎಲ್ಲರೂ ಬಯಸ್ತಾರೆ ನಾವು ಫರಿಷ್ಠ ಆಗ್ಬೇಕು ಅಂತ. ಆದ್ರೆ ಈಗ ಏನಾಗ್ತಿದೆ ಅಂದಾಗ ಮೆಜಾರಿಟಿ 98% ಬಾಬನ್ ಮಕ್ಕಳು ಜ್ಞಾನ, ಯೋಗ, ಧಾರಣೆ ಈ 3 ಸಬ್ಜೆಕ್ಟ್ಸ್ ಅನ್ನ ಬಿಟ್ಬಿಟ್ಟು ಲಾಸ್ಟ್ ಸಬ್ಜೆಕ್ಟ್ ಸೇವೆಯನ್ನೇ ಹಿಡ್ಕೊಂಡ್ ಬಿಡ್ತಾರೆ. ಕೇವಲ ಸೇವೆಯನ್ನ ಮಾಡ್ತಾರೆ. ಜಾನಕಿ ದಾದಿ ಹೇಳ್ತಿದ್ರು, ಈ ಸೇವೆ ನಿಮ್ದಲ್ಲ ಬಾಬಂದು, ಆದ್ರೆ ನೀವು ತಪಸ್ ಮಾಡ್ಬೇಕು. ಪ್ರಕಾಶ್ ಮಣಿ ದಾದಿ ಕೂಡ చాలా ಸ್ಟ್ರಿಕ್ಟ್ ಆಗಿ ಹೇಳ್ತಿದ್ರು, ಅರ್ಧ ಗಂಟೆ ನೀವು ಸೇವೆ ಮಾಡ್ತೀರಾ ಅಂದಾಗ 1 ಗಂಟೆ ಯೋಗ ಮಾಡ್ಬೇಕು ಅಂತ ಹೇಳ್ತಿದ್ರು. ಮತ್ತೆ ನಾವು ಹಾಗಿದೀವಾ? ಏನೋ ಮುರಳಿ ಕೇಳ್ತಾ ಇದೀವಿ, ಬಾಬಾ ಬಾಬಾ ಅಂತಿದೀವಿ, ಆ ರೀತಿ ಅಲ್ಲ. ಮತ್ತೆ ಸೇವೆಯಲ್ಲಿ ಏನೋ ಒಂದು ಸಂಸ್ಕಾರಗಳ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಆವಾಗ ನನ್ನ ಸ್ಥಿತಿ ಹೇಗಿರುತ್ತೆ? ಡಿಸ್ಟರ್ಬ್ ಆಗ್ತಿದೀಯಾ? ಹೆಚ್ಚು ಕಡಿಮೆ ಆಗ್ತಿದೀಯಾ? ಆಶೀರ್ವಾದ ತಗೊಳ್ಳೋದ್ರ ಬದಲಾಗಿ ನಾನು ಹೊರೆ ಹೊತ್ಕೊಂಡು ಹೋಗ್ಬಿಡ್ತೀನಿ. ಆವಾಗ ಸೇವೆಯಲ್ಲೂ ಸಹ ನಾನು ಏನು ನನಗೆ ಯಾವುದೇ ಪ್ರಾಪ್ತಿ ಆಗ್ತಿಲ್ಲ. ಮತ್ತೆ ಈ ಕರೋನಾ ಸಮಯದಲ್ಲಿ ಬಾಬಾ ನಮ್ಗೆ ಏನ್ ಸಮಯ ಕೊಟ್ಟಿದ್ದಾರೆ, ಇದರಲ್ಲೂ ತುಂಬಾ ದೊಡ್ಡ ಸೀಕ್ರೆಟ್ ಇದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ಯಾವ ಕಾರಣ ಹೇಳಕ್ಕಾಗಲ್ಲ ಅಲ್ವಾ? ಇಷ್ಟು ಸೇವೆ ಇದೆ. ಈ ಮತ್ತೆ ಈ 8 ತಿಂಗಳಲ್ಲಿ ಇಷ್ಟು ಸೇವೆ ಇದೆ, ಅದಿದೆ, ಇದಿದೆ ಅಂತ ನಾವು ಯಾವುದೇ ಕಾರಣ ಹೇಳಕ್ಕಾಗಲ್ಲ. ಬಾಬಾ ನಮ್ಗೆ ತಪಸ್ಸು ಮಾಡಕ್ಕೆ ಇಷ್ಟು ಸಮಯವನ್ನ ಕೊಟ್ಟಿದ್ದಾರೆ. ನನ್ನ ಸಮಯವನ್ನ ನಾನು ಸದ್ವಿನಿಯೋಗ ಮಾಡ್ಕೋಬೇಕು. ಸರಿಯಾಗಿ ಅದನ್ನು ಉಪಯೋಗಿಸ್ಕೋಬೇಕು. ಯಾರು ಸಮಯವನ್ನ ವ್ಯರ್ಥ ಮಾಡ್ತಾರೆ ಅವರು ವ್ಯಾಲ್ಯೂಬಲ್ ಆಗಕ್ಕೆ ಸಾಧ್ಯ ಇಲ್ಲ. ಯಾರು ಸಮಯಕ್ಕೆ ಬೆಲೆ ಕೊಡ್ತಾರೆ ಅವರು ವ್ಯಾಲ್ಯೂಬಲ್ ಆಗ್ತಾರೆ. ಸಮಯವನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು, ಸದ್ವಿನಿಯೋಗ ಮಾಡ್ಕೋಬೇಕು. ಸಮಯದ ಬೆಲೆ ಒಂದು ಜೀವನದ ಬೆಲೆ ಆಗಿದೆ. ಮತ್ತೆ ಈ ಸ್ಮೃತಿ ಇದೆಯಾ ನನಗೆ? ಸಮಯದ ಮಹತ್ವಿಕೆಯನ್ನ ತಿಳ್ಕೊಂಡು ನಾನು ಪುರುಷಾರ್ಥದ ಮಾರ್ಗದಲ್ಲಿ ನಡೀತಾ ಇದ್ದೀನಾ? ನಾನು ಏನ್ ಮಾಡ್ತಿದ್ದೀನಿ ನನಗೋಸ್ಕರ ಮಾಡ್ತಿದ್ದೀನಿ. ನಾನು ಆತ್ಮನ ಉನ್ನತಿಗೋಸ್ಕರ ನಾನು ಮಾಡ್ಬೇಕು. ಇಡೀ ದಿನದ ಲೆಕ್ಕಾಚಾರವನ್ನ ಬಾಬನ್ಗೊಪ್ಪಿಸ್ಬಿಟ್ಟು ಮಲ್ಕೋಬೇಕು. ಬಾಬನ್ಗೊಪ್ಸಿಲ್ಲ ಅಂದಾಗ ಅದಿನ್ನೂ ಜಾಸ್ತಿ ಆಗುತ್ತೆ. ಮತ್ತೆ ನಾಳೆ ದಿವಸ ಅದು ನನಗೊಂದು ಕಾಯಿಲೆ ತರ ಆಗ್ಬಿಡುತ್ತೆ. ಅದನ್ನ ಕ್ಯಾರಿ ಫಾರ್ವರ್ಡ್ ಆಗ್ಬಿಡುತ್ತಲ್ವಾ? ಇನ್ನು ಮುಂದಕ್ಕೂ ಸಹ ಅದನ್ನ ಹೊತ್ಕೊಂಡು ಹೋಗ್ತೀನಿ. ಅದಕ್ಕೆ ನಾವು ತುಂಬಾ ಹುಷಾರಾಗಿರ್ಬೇಕು. ಅದನ್ನ ನಾವು ಯೋಚನೆ ಮಾಡ್ತಾ ಇಲ್ಲ. ಸಂಬಂಧದಲ್ಲಿ ಲೆಕ್ಕಾಚಾರಗಳನ್ನ ಇನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದೀವಿ. ಚಿಕ್ಕದಾಗಿ ಇರೋದನ್ನ ದೊಡ್ಡದಾಗಿ ಮಾಡ್ಕೊಳ್ತಾ ಇದೀವಿ.
ವೆ ಬೇರೆಯವರ ಸ್ವಭಾವದಿಂದ ನನ್ನ ಭಾವನೆಯನ್ನ ಕೆಡಿಸ್ಕೊಂಡಾಗ ನನ್ನ ಸ್ಥಿತಿಯನ್ನ ಕೆಡಿಸ್ಕೊಳ್ತೀನಿ. ಅದರಿಂದ ನನಗೆ ನಾನೇ ನಷ್ಟ ಉಂಟು ಮಾಡ್ಕೊಳ್ತೀನಿ. ಆವಾಗ ನಾನು ಸೂಕ್ಷ್ಮ ಆಕಾರಿ ಫರಿಷ್ಠ ಆಗಕ್ಕೆ ಸಾಧ್ಯ ಇಲ್ಲ. ಈ ಫರಿಷ್ಠ ಸ್ಥಿತಿ అంటే నా ಸೂಕ್ಷ್ಮ ಶರೀರಂ ಹಾರ್ಕೊಂಡು ಹೋಗಕ್ಕೆ ನನ್ನ ಸೂಕ್ಷ್ಮ ಶರೀರ ನನಗೆ ಒಂದು ವಾಹನದ ತರ ಕೆಲಸ ಮಾಡ್ಬೇಕು. ಅಂದ್ರೆ ನನ್ನಲ್ಲಿ ಎಷ್ಟು ರಿಫೈನ್ನೆಸ್, ಎಷ್ಟು ಶುದ್ಧತೆ ಇರ್ಬೇಕು. ಸ್ವಲ್ಪ ಹೊರೆ ಇದ್ರೂನು ಸಹ ನಾನು ಹಾರ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಹೊರೆ ಇದ್ರೂನು ಸಹ ನನ್ನ ಫ್ಲೈಟ್ ಹಾರ್ಕೊಂಡು ಹೋಗೋದಿಲ್ಲ. ಆ ರಿಫೈನ್ನೆಸ್, ಆ ಶುದ್ಧತೆ ಬಗ್ಗೆ ನಾನು ಯೋಚನೆ ಮಾಡ್ಬೇಕು. ಹಾರ್ಕೊಂಡು ಹೋಗೋದಕ್ಕಾಗಿ ನನಗೆ ಸಹಜವಾಗಿ ನಾನು ಹಾರ್ಕೊಂಡು ಹೋಗ್ಬೇಕು. ಆ ರೀತಿ ನನ್ನ ಸ್ಥಿತಿಯನ್ನ ತಯಾರು ಮಾಡ್ಕೋಬೇಕು. ಆ ಮಗ್ನ ಅವಸ್ಥೆಯನ್ನ ನಾನು ತಯಾರು ಮಾಡ್ಕೋಬೇಕು. ಮತ್ ಶ್ರೀಮತದ ಉಲ್ಲಂಘನೆಯ ಹೊರೆ, ಹಿಂದಿನ ಲೆಕ್ಕಾಚಾರದ ಹೊರೆ, ಹಾಗೆ ವ್ಯರ್ಥ ಸಂಕಲ್ಪದ ಹೊರೆ, ಈ ಹೊರೆ ಎಲ್ಲ ಇದ್ದಾಗ ನಾನು ಹೇಗೆ ಹಾರ್ಕೊಂಡು ಹೋಗಕ್ಕೆ ಸಾಧ್ಯ? ಇದನ್ನ ಸಮಾಪ್ತಿ ಮಾಡದೆ ನಾವು ಏನು ಆಗಕ್ಕೆ ಸಾಧ್ಯ ಇಲ್ಲ. ಪರಿಸ್ಥ ಸ್ಥಿತಿ ಅಂದ್ರೆ ಅದು ಬಹಳ ಮುಖ್ಯವಾಗಿರೋ ಸ್ಥಿತಿ. ಬ್ರಾಹ್ಮಣ ಸೋ ಫರಿಷ್ಠ ಅಂತ ಹೇಳ್ತಾರಲ್ವಾ? ಬ್ರಾಹ್ಮಣ ಆತ್ಮ ಅಂದ್ರೇನೆ ವೇಟ್‌ಲೆಸ್, ಅಂದ್ರೆ ಹೊರೆ ಇಲ್ದೇ ಇರೋರು. ಮಾಡಿಸುವಂತಹವರು ಬಾಬಾ ಆಗಿದ್ದಾರೆ ಅಂದಾಗ ನನಗೆ ಯಾವುದೇ ಹೊರೆ ಇರಕೂಡದಲ್ವಾ? ಬಾಬಾ ಮಾಡಿಸ್ತಾ ಇದ್ದಾರೆ, ನನ್ನನ್ನ ನಡೆಸ್ತಾ ಇದ್ದಾರೆ. ಮತ್ತೆ ಎಲ್ಲ ನನಗೋಸ್ಕರ ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಯಾವ ಹೊರೆ ಇದೆ? ಯಾವ ಚಿಂತೆ ಇದೆ? ಬಾಬಾ ಹೇಳ್ತಾರೆ, ನಿಮ್ಮ ಚಿಂತೆಗಳೆಲ್ಲ ನನಗ್ ಬಿಟ್ಬಿಡಿ. ನಿಮ್ಮ ಹೊರೆಯೆಲ್ಲ ನನಗ್ ಕೊಟ್ಬಿಡಿ. ಈ ರೀತಿ ಬಾಬಾ ಹೇಳ್ತಾರಲ್ವಾ? ಮನಸ್ಸಿಂದ ಹೇಳ್ತಾರೆ ಬಾಬಾ ನಿನ್ನದು ಅಂತ, ಮತ್ತೆ ಕರ್ಮದಲ್ಲಿ, ವಾಚಾದಲ್ಲಿ ನನ್ನದು ಅಂತ ತಗೊಂಡ್ಬಿಡ್ತಾರೆ. ಹ್ಮ್. ಇದು ಬುದ್ಧಿವಂತಿಕೆ ಅಲ್ಲ, ಇದು ಹೊರೆಯನ್ನ ಹೊತ್ಕೊಂಡು ಹೋಗೋದು. ಅದಕ್ಕೆ ಬಾಬಾ ಹೇಳ್ತಾರಲ್ವಾ, ಭಕ್ತರ ಹಾಗೆ ಮಕ್ಕಳು ಸಹ ಮೋಸ ಮಾಡ್ತಾರೆ. ಹ್ಮ್. ನಿನ್ನದು ಅಂತ ಹೇಳ್ತಾರೆ, ಆದ್ರೆ ಮತ್ತೆ ನನ್ನದು ಅಂತ ತಗೊಂಡ್ಬಿಡ್ತಾರೆ. ನಾವು ಮಾಡೋದೊಂದು ಹೇಳೋದೊಂದು ಅಂದಾಗ ಅದು ಮೋಸ ಮಾಡೋದಲ್ವಾ? ಒಳಗಡೆ ಒಂದು ಹೊರಗಡೆ ಒಂದು ಇರ್ಕೂಡುದಲ್ವಾ? ನಾನು ಏನು ಯೋಚನೆ ಮಾಡ್ತೀನೋ ಅದೇ ನಾನು ಮಾತನಾಡ್ಬೇಕು, ಮಾಡ್ಬೇಕು. ಅದಕ್ಕೆ ನನ್ನನ್ನ ನಾನು ನೋಡ್ಕೋಬೇಕು. ನಾನು ಎಂತಹ ಸಂಸ್ಕಾರಗಳನ್ನ ನನ್ನಲ್ಲಿ ತುಂಬಿಸ್ಕೊಳ್ತಾ ಇದ್ದೀನಿ. ನನ್ನ ಮೇಲೆ ನನಗೆ ಅಧಿಕಾರ ಇರ್ಬೇಕು. ಅದಕ್ಕೋಸ್ಕರ ನಾವು ಎಷ್ಟು ನಾಲೆಡ್ಜ್‌ಫುಲ್ ಜ್ಞಾನಿ ಆತ್ಮಗಳಾಗ್ತೀವೋ ಅಷ್ಟೇ ನಾವು ಬಂಧನಗಳಿಂದ ಮುಕ್ತರಾಗ್ತೀವಿ. ಈ ಬಂಧನಗಳಿಗೆ ಈ ಬಂಧನಗಳನ್ನ ಸುಟ್ಟಾಕೋದು ಸಹ ಅಷ್ಟು ಸಹಜ ಆಗುತ್ತೆ. ನಾವು ಕೇವಲ ಜ್ಞಾನವನ್ನ ಕೇಳೋರಾಗ್ಬಾರ್ದು. ಯೋಗಿ ಆತ್ಮರಾಗ್ಬೇಕು. ಯೋಗ ಅಗ್ನಿಯಿಂದ ಈ ಹೊರೆಗಳಿಗೆಲ್ಲ ಅಂದ್ರೆ ಈ ಬಂಧನಗಳನ್ನ ಸುಟ್ಟಾಕ್ಬೇಕು. ಬ್ರಹ್ಮ ಬಾಬನ್ ನೋಡಿದೀವಲ್ವಾ? ನ ನಾ ನನ್ನದು ಅನ್ನೋದೇನೂ ಇಲ್ಲ, ಎಲ್ಲ ನಿನ್ನದು. ಬ್ರಹ್ಮ ಬಾಬಾ ಜೀವನದಲ್ಲಿ ಎಂದೂ ನಾನು, ನನ್ನದು ಅನ್ನೋ ಶಬ್ದ ಬರ್ಲೇ ಇಲ್ಲ. ಮಾಡ್ಸೋರು ಬಾಬಾ ಅಂತ ಬಂದಿತ್ತು. ನಿಮಿತ್ತ ಆಗಿದ್ರು. ಅದನ್ನ ಮರ್ತೋಗ್ಬಿಟ್ಟಿದ್ರು.
ನಾನು ಅನ್ನೋ ಅಸ್ತಿತ್ವವನ್ನೇ ಮರ್ತೋಗ್ಬಿಟ್ಟಿದ್ರು. ಆದ್ರೆ ನಮಗೆ ಆ ಅಸ್ತಿತ್ವ ಮರ್ತಿದೀವಾ? ಯಾರಾದ್ರೂ ನಿದ್ರೆ ಮಾಡ್ದಾಗ್ಲೂ ನಮ್ ಹೆಸರು ತಗೊಂಡ್ರೆ ನಾವ್ ಎದ್ದು ಕುತ್ಕೊಂತೀವಲ್ವಾ? ಯಾರೋ ನಮ್ಮನ್ನ ಕರೀತಾ ಇದ್ದಾರೆ ಅಂತ ನೋಡ್ತೀವಿ. ಅಷ್ಟು ಈ ಶರೀರ ಬಾನದಲ್ಲಿದ್ದಾಗ ನಾವು ಹೇಗೆ ಫರಿಷ್ಠಾ ಆಗ್ತೀವಿ? ಫರಿಷ್ಠ ಅಂದ್ರೆ ಎಲ್ಲಾ ರಿಶ್ತಾ, ಎಲ್ಲಾ ಸಂಬಂಧ ಕತ್ತರಿಸಿ ಕಟ್ ಮಾಡಿ ಒಬ್ಬ ತ ಒಬ್ಬ ತಂದೆ, ಒಂದೇ ಬಲ, ಒಂದೇ ಭರವಸೆಯಲ್ಲಿ ಇರುವಂತಹವರೇ ಫರಿಷ್ಠ ಆಗಕ್ಕೆ ಸಾಧ್ಯ ಆಗುತ್ತೆ. ಎಲ್ಲವನ್ನ ಬಾಬನಿಗೆ ಕೊಟ್ಬಿಟ್ಟು ಎಲ್ಲಾ ಹೊರೆಗಳನ್ನ, ಎಲ್ಲಾ ಚಿಂತೆಗಳನ್ನ, ಎಲ್ಲಾ ಬಂಧನಗಳನ್ನ ಬಾಬನಿಗೆ ಕೊಟ್ಬಿಡ್ಬೇಕು. మరి ಎಲ್ಲ ಕೊಟ್ಬಿಟ್ಟು ನಾನು ಚಿಕ್ಕ ಮಗುಗೆ ಏನ್ ಗೊತ್ತಿರುತ್ತೆ? ಚಿಕ್ಕ ಮಗು ಎಷ್ಟು ನಿಶ್ಚಿಂತವಾಗಿರುತ್ತಲ್ವಾ? ಆ ರೀತಿ ನಾವು ನಿಶ್ಚಿಂತವಾಗಿರ್ಬೇಕು. ಆಗಲೇ ನಾವು ಫರಿಷ್ಠ ಆಗಕ್ಕೆ ಸಾಧ್ಯ. ಮತ್ತೆ ಇದರ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್. ಬಹುಕಾಲದ ಅಭ್ಯಾಸ ಇರ್ಬೇಕು. ಬಹುಕಾಲದ ಸಾಧನೆ ಮಾಡ್ಬೇಕು. ತಪಸ್ಸು ಮಾಡ್ಬೇಕು. ದೃಢತಾ ಸಂಪನ್ನದ ಅಭ್ಯಾಸ ಮಾಡ್ಬೇಕು. ತಪಸ್ಸು ಮಾಡ್ಬೇಕು. ನಮ್ಮ ಕರ್ಮೇಂದ್ರಿಯಗಳ ಪ್ರವೃತ್ತಿಯನ್ನು ಸಹ ಪರಿವರ್ತನೆ ಮಾಡ್ಕೋಬೇಕು. ದೇಹದಾರಿಗಳ ಮಾತುಗಳನ್ನ ಕೇಳೋದು, ಎಲ್ಲ ಆಸಕ್ತಿಗಳಿಗೆ ವಶರಾಗೋದು, ಇದೆಲ್ಲವನ್ನ ಬಿಟ್ಟು ನಾನು ತಪಸ್ಸು ಮಾಡಿದಾಗೂ ಈ ಶರೀರದ ತಾಕತ್ತು ಶಕ್ತಿ ಎಲ್ಲ ಸೇವೆಯಲ್ಲಿ ಕೊಡ್ಬೇಕು. ಮೂಲೆ ಇಲ್ದೇ ಇರೋರೇ ಫರಿಷ್ಠ ಅಲ್ವಾ? ಅದೇ ರೀತಿ ಈ ಶರೀರದ ಮೂಲೆನೂ ಸೇವೆಯಲ್ಲಿ ಸವಿಸ್ಬೇಕು. ಆಗಷ್ಟೇ ನಾವು ಫರಿಷ್ಠಗಳಾಗ್ತೀವಿ. ಓಂ ಶಾಂತಿ. ಈಗೇನು ಕೇಳಿದಿರಾ ಅದೆಲ್ಲ ಮನನ ಚಿಂತನೆ ಮಾಡ್ತಾ ಪ್ರಕಾಶವಾದ ಲೈಟ್ ಕಾರ್ಬ್ ವೇಟ್ಲೆಸ್ ಫರಿಷ್ಠ ಸ್ಥಿತಿಲೋ ಸ್ಥಿತರಾಗ್ತಾ ಡಬಲ್ ಲೈಟ್ ಆಗ್ತಾ ಆ ಸ್ವರೂಪವನ್ನ ಯೋಚನೆ ಮಾಡ್ತಾ ಆ ಸ್ವರೂಪದ ಬಗ್ಗೆ ಸಂಕಲ್ಪವನ್ನ ಮಾಡ್ತಾ ಯೋಗ ಮಾಡ್ಬೇಕು. ಓಂ ಶಾಂತಿ.